सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣಂ 11ನೇ ಸ್ಕಂದವನ್ನು ವಿಚಾರ ಮಾಡ್ತಾ ಇದ್ದೀವಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಯದುರಾಜ ಅವಧೂತರಲ್ಲಿ ಪ್ರಶ್ನೆ ಮಾಡ್ತಾನೆ, ನೀನು ಎಷ್ಟೊಂದು ಸಂತೋಷವಾಗಿದೆಯಾ? ಈ ನಿನ್ನ ಸಂತೋಷ ಮತ್ತು ನಿನ್ನ ಮುಖದಲ್ಲಿರುವಂತಹ ಒಂದು ವರ್ಚಸ್ಸು, ಆ ಒಂದು ಆನಂದ, ಸಂಪೂರ್ಣವಾಗಿ ನೀನು ಪ್ರಪಂಚದಲ್ಲಿ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ, ನೀನು ಯಾವುದಕ್ಕೂ ಅಂಟ್ಕೊಂಡೇ ಇಲ್ಲ ಅನ್ನೋ ಹಾಗೆ ಕಾಣಿಸ್ತಾ ಇದೆಯಾ? ಇಷ್ಟೊಂದು ವಿರಕ್ತ ಭಾವಕ್ಕೆ, ಇಷ್ಟೊಂದು ಆನಂದಕ್ಕೆ ಏನು ಕಾರಣ? ಈ ಒಂದು ಜ್ಞಾನಕ್ಕೆ ಯಾವ ರಹಸ್ಯ ಮಾರ್ಗ? ಇದು ನನಗೂ ತಿಳಿಸ್ಕೊಡು. ಹೀಗೆ ಹೇಳಿದಾಗ ಅವಧೂತ ಯದುರಾಜನಿಗೆ, ಹೌದು, ನೀ ಹೇಳ್ತಾ ಇರೋದಲ್ಲ ಸರಿ. ಇಂತಹ ಜ್ಞಾನ ನನಗೆ ಸಿಗೋದಕ್ಕೆ ಕಾರಣ, ನನಗೆ ಅನೇಕ ಗುರುಗಳಿದ್ದಾರೆ. ಆ ಎಲ್ಲ ಗುರುಗಳಲ್ಲಿ ನಾನು ಆಶ್ರಯವನ್ನು ಹೊಕ್ಕಿದಾಗ ಅವರ ಕಾರಣಗಳಿಂದ ನನಗೆ ಈ ಒಂದು ಜ್ಞಾನ ಅನ್ನುವಂತಹ ಸಿಕ್ಕಿದೆ. ನನಗೆ ಅನೇಕ ಗುರುಗಳು ಅಂತ ಹೇಳಿದಾಗ ಒಟ್ಟು 24 ಗುರುಗಳಿಂದ ನಾನು ವಿದ್ಯೆಯನ್ನು ಕಲ್ತಿದ್ದೀನಿ. ಆ 24 ಗುರುಗಳಲ್ಲಿ ನಾನು ಈಗಾಗಲೇ ನಿನಗೆ ಪೃಥ್ವಿಯ ಬಗ್ಗೆ ತಿಳಿಸಿದ್ದೀನಿ. ಮತ್ತೆ ನಾನು ಮುಂದುವರಿಸ್ತೀನಿ. ಈ ಒಂದು ರಹಸ್ಯ ಜ್ಞಾನವನ್ನು ನಾನು ನಿನಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಮತ್ತೆ ಅವಧೂತ ಯದುರಾಜನನ್ನ ಕುರಿತು ಮುಂದಿನ ಗುರುವನ್ನು ಪರಿಚಯ ಮಾಡ್ತಾನೆ. ಪ್ರಾಣಾವೃತ್ಯೈವ ಸಂತುಷ್ಯೇನ್ ಮುನಿರ್ ನಿರ್ವೇಂದ್ರಿಯ ಪ್ರಿಯೈಃ ಜ್ಞಾನಂ ಯಥಾ ನ ನಶ್ಯತೆ ನಾವಕೀರ್ಯೇತ ವಾಂಗ್ಮನಃ. ಅವಧೂತರು ಹೇಳ್ತಾರೆ, ಹೇ ಯದುರಾಜ, ನನ್ನ ಮುಂದಿನ ಗುರು ಹಿ ಈಸ್ ವಾಯು. ವಾಯು ನನ್ನ ಮುಂದಿನ ಗುರು. ವಾಯುವಿನಿಂದ ನಾನು ಅನೇಕಗಳನ್ನು ಕಲ್ತಿದ್ದೀನಿ. ಮತ್ತು ಇಲ್ಲಿ ನಾನು ವಾಯು ಅಂತ ಹೇಳ್ತಾ ಇರೋದ್ರಿಂದ ದಿಸ್ ವಾಯು ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. 2 ರೀತಿಯ ವಾಯು. ಅದರಲ್ಲಿ ಮೊದಲನೆಯದು ಅಂತಂದರೆ
ಯಾವಾಗ ಈ ವಾಯು ಅನ್ನುವಂತಹದ್ದು ನಮ್ಮೊಳಗೆ ಪ್ರವೇಶ ಮಾಡುತ್ತೆ, ಅದನ್ನು ನಾವು ಉಸಿರಾಟದ ಕ್ರಿಯೆ ಅಂತ ಕರಿತೀವಿ. ಅಂಡ್ ಅಗೇನ್ ದಿಸ್ ಉಸಿರಾಟದ ಕ್ರಿಯೆ ಅಂತಂದರೆ ಬ್ರೀತಿಂಗ್ ಅಂತ ನಾವೇನು ಹೇಳ್ತೀವಿ, ಇಟ್ಸ್ ಆಫ್ 2 ಟೈಪ್ಸ್. ಅಲ್ಲೂ ಕೂಡ 2 ಬೇರೆ ಬೇರೆ ಭಾಗಗಳಿದೆ. ಉಸಿರಾಟ ಅಂತ ಹೇಳಿದಾಗ ಅಲ್ಲೂ ಕೂಡ 2 ಇದೆ ಅಂತಂದರೆ, ಅದರಲ್ಲಿ ಮೊದಲನೇದು ಸ್ವತಃ ದೇಹ ತನಗೆ ತಾನೇ ಈ ಉಸಿರಾಟದ ಕ್ರಿಯೆಯನ್ನು ನಡೆಸುವಂತಹದ್ದು. ದೇಹ ತನಗೆ ತಾನೇ ಉಸಿರಾಟವನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ಭಗವಂತ ಈ ದೇಹವನ್ನು ರಚನೆ ಮಾಡಿಕೊಟ್ಟಿದ್ದಾನೆ. ಸೊ ಉಸಿರಾಟದ ಕ್ರಿಯೆ ಅಂತ ಹೇಳಿದಾಗ ನಾನು ದೇಹಕ್ಕಾಗಲಿ ಮನಸ್ಸಿಗಾಗಲಿ ಅಥವಾ ಯಾರಿಗೂ ಕೂಡ ನೀನು ಉಸಿರಾಟ ಮಾಡು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸ್ವತಃ ತಾನೇ ಈ ಉಸಿರಾಟದ ಕ್ರಿಯೆಯನ್ನು ಮಾಡುತ್ತೆ ಅದು ಅಂತ ಹೇಳಿದಾಗ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಮೈ ಇನ್ಸ್ಟ್ರಕ್ಷನ್ಸ್ ಆರ್ ಇಟ್ ಡಸ್ ನಾಟ್ ಸೀಕ್ ಮೈ ಪರ್ಮಿಷನ್. ಅದು ಯಾವುದು ಇಲ್ಲದೆ ಅದು ನಿರಂತರವಾಗಿ ತನಗೆ ತಾನೇ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಮತ್ತು ನಿರಂತರ ಅಂತ ಹೇಳಿರೋದ್ರಿಂದ ಈವನ್ ಇನ್ ಮೈ ಡೀಪ್ ಸ್ಲೀಪ್, ನಾನು ಮಲಗಿ ನಿದ್ರೆ ಮಾಡ್ತಾ ಇದ್ರೂ ಕೂಡ ಈ ಉಸಿರಾಟ ತನಗೆ ತಾನು ಮಾಡ್ತಾನೇ ಇರುತ್ತೆ. ಅದಕ್ಕೆ ನಿದ್ದೆ ಎನ್ನುವಂತಹದ್ದಿಲ್ಲ. ಈ ದೇಹ ಹೇಗೆ ವಿಶ್ರಮಿಸುತ್ತೆ ಅದನ್ನು ನಾವು ನಿದ್ದೆ ಅಂತ ಹೇಳ್ತೀವಿ. ನಿದ್ದೆ ಮಾಡಿ ಏಳಬೇಕು, ಆಗ ಮೈ ಮನಸ್ಸು ಉಲ್ಲಾಸವಾಗುತ್ತೆ. ಐ ನೀಡ್ ರೆಸ್ಟ್ ಅಂತ ಹೇಳಿ ನಾವು ಮಲ್ಕೋತೀವಿ. ಆದರೆ ತನಗೆ ತಾನೇ ಉಸಿರಾಟ ಮಾಡುವಂತಹ ಈ ಒಂದು ಕ್ರಿಯೆ ಎಂದೂ ಕೂಡ ಅದು ವಿಶ್ರಮಿಸೋದಿಲ್ಲ. ಅದರಿಂದ ಅದನ್ನು ನಿರಂತರ ಅಂತ ಹೇಳ್ತಾರೆ. ಅಂತಂದರೆ ಸದಾಕಾಲ ಈ ಒಂದು ಉಸಿರಾಟದ ಕ್ರಿಯೆ ನನ್ನಲ್ಲಿ ನಡೀತಾನೇ ಇರುತ್ತೆ. ಸೊ ಹೀಗೆ ನನ್ನ ಗಮನಕ್ಕೆ ಬಾರದಂತೆ ಉಸಿರಾಟದ ಕ್ರಿಯೆ ನಿರಂತರವಾಗಿ ಇಲ್ಲಿ ಈ ದೇಹದಲ್ಲಿ ನಡೀತಾ ಇರುತ್ತೆ. ಇದು ಒಂದು. ಎರಡನೇದು, ಅದನ್ನು ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ ಅಂತಂದರೆ ಅದು ಕೂಡ ಉಸಿರಾಟದ ಕ್ರಿಯೆ. ಈ ಒಂದು ಉಸಿರಾಟದ ಕ್ರಿಯೆಗೆ ನಾವೇ ಹೆಚ್ಚು ಶ್ರಮ ವಹಿಸಿ ಗಮನವಿಟ್ಟು ನಮ್ಮ ಉಸಿರಿನ ಮೇಲೆ ಗಮನವನ್ನು ತಂದುಕೊಂಡು ನಾವು ಉಸಿರಾಟದ ಕ್ರಿಯೆಯನ್ನು ಮಾಡ್ತೀವಿ. ಹೀಗೆ ಪ್ರಾಣಾಯಾಮ ಅಂತ ಹೇಳಿದಾಗ ಅಲ್ಲಿ ಇಟ್ ರಿಕ್ವೈರ್ಸ್ ಮೈ ಮೈಂಡ್ ಆ್ಯಂಡ್ ಬಾಡಿ, ಇಟ್ ರಿಕ್ವೈರ್ಸ್ ಮೈ ಪರ್ಮಿಷನ್, ಮೈ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೈ ಅಟೆನ್ಷನ್ ಆಲ್ಸೋ. ಯಾಕೆ ಅಂತಂದರೆ ಪ್ರಾಣಾಯಾಮ ಅಂತ ಹೇಳಿದಾಗ ಉಸಿರಾಡುವ ಪ್ರತಿಯೊಂದು ಉಸಿರಾಟದಲ್ಲೂ ಕೂಡ ನನ್ನ ಮನಸ್ಸು ಆ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಸೊ ಹೀಗೆ ಶ್ರಮವಹಿಸಿ ಉಸಿರಾಡುವಂತಹದ್ದು, ದಟ್ ಈಸ್ ಅನದರ್ ಮೆಥಡ್. ಬ್ರೀತಿಂಗ್ ಅಂತ ಹೇಳಿದಾಗ ಒಂದು ತನಗೆ ತಾನೇ ಸ್ವಂತವಾಗಿ ಉಸಿರಾಟ ಮಾಡುವಂತಹದ್ದು, ಮತ್ತೊಂದು ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮ ಅಂತ ಹೇಳಿದಾಗ ಅಲ್ಲಿ ನಾನೇ ಗಮನವನ್ನು ವಹಿಸಿ ದೇಹ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಆರ್ ಪರ್ಮಿಷನ್ ಇವುಗಳನ್ನೆಲ್ಲ ಕೊಟ್ಟು ಆ ಉಸಿರಿನ ಮೇಲೆ ನನ್ನ ಗಮನವಿಟ್ಟು ಆ ಉಸಿರಾಟದ ಕ್ರಿಯೆಯನ್ನು ನಾನು ನೋಡುವಂತಹದ್ದು. ಹೀಗೆ ಉಸಿರಾಟ ಅಂತ ಹೇಳಿದಾಗ ಇಲ್ಲಿ 2 ರೀತಿಯಲ್ಲಿ ಇರುತ್ತೆ. ಸೊ ಈ ಉಸಿರಾಟ ಅಂತ ಹೇಳಿದಾಗ ಅಗೈನ್ ಇಲ್ಲಿ ಕೂಡ 3 ರೀತಿಯ ಉಸಿರಾಟ. ಒಂದು ಫಾಸ್ಟ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಮೀಡಿಯಂ ಬ್ರೀತಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಲಾಂಗ್ ಬ್ರೀತಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಾಣಾಯಾಮ ಅಂತ ಹೇಳಿದಾಗ ಈ ರೀತಿಯಲ್ಲಿ ತನಗೆ ತಾನೇ ಒಂದು ಉಸಿರಾಟದ ಕ್ರಿಯೆ ನಡೀತಾ ಇದ್ದಾಗ ಅಲ್ಲಿ ಈ ಲಾಂಗ್ ಬ್ರೀತಿಂಗ್ ಅಂತ ಆಗಲಿ ಅಥವಾ ಫಾಸ್ಟ್ ಬ್ರೀತಿಂಗ್ ಅಂತ ಆಗಲಿ ಅಥವಾ ಮೀಡಿಯಂ ಬ್ರೀತಿಂಗ್ ಅಂತ ಆಗಲಿ ಏನೂ ಇಲ್ಲ. ಅದರದೇ ಆದ ಒಂದು ಲಯ ಇರುತ್ತೆ. ಆ ಲಯಕ್ಕೆ ತಕ್ಕಂತೆ ಆ ದೇಹ ಮನಸ್ಸು ಆ ಸಮಯದಲ್ಲಿ ಯಾವ ಅವಸ್ಥೆ ಯಾವ ಸ್ಥಿತಿಯಲ್ಲಿರುತ್ತೆ ಅದಕ್ಕೆ ತಕ್ಕಂತೆ ಅದು ಉಸಿರಾಟದ ಕ್ರಿಯೆಯನ್ನು ತನಗೆ ತಾನೇ ಮಾಡ್ಕೋತಾ ಹೋಗ್ತಾ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಣಾಯಾಮ, ಆಗಲಿ ನನ್ನ ಗಮನದ ಜೊತೆಗೆ ನಾನು ಫಾಸ್ಟ್ ಬ್ರೀತಿಂಗ್ ಮಾಡ್ತೀನಾ, ಮೀಡಿಯಂ ಬ್ರೀತಿಂಗ್ ಮಾಡಬೇಕಾ ಈಗ, ಆರ್ ಲಾಂಗ್ ಬ್ರೀತಿಂಗ್ ಮಾಡಬೇಕಾ, ಇವುಗಳೆಲ್ಲ ನಾನೇ ನಿರ್ಧರಿಸಿ ಅದಕ್ಕೆ ತಕ್ಕಂತೆ ಉಸಿರಾಟ ಮಾಡುವಂತಹದ್ದು. ಸೊ ಹೀಗೆ ಉಸಿರಿನ ಮೇಲೆ ಒಂದು ಹತೋಟಿಯನ್ನು ಸಾಧಿಸುವಂತಹದ್ದು, ಉಸಿರಿನ ಮೇಲೆ ಗಮನವಿಟ್ಟು ಆ ಉಸಿರಾಟ
ನನ್ನಲ್ಲಿ ನಡೀತಾ ಇದೆ ಎನ್ನುವಂತಹದ್ದು ಸಂಪೂರ್ಣವಾಗಿ ನಾನು ಐ ಹ್ಯಾವ್ ಟು ಅಬ್ಸರ್ವ್. ದಿಸ್ ಈಸ್ ಕಾಲ್ಡ್ ಪ್ರಾಣಾಯಾಮ. ಮತ್ತು ಈ ರೀತಿ ಯಾಕೆ ಮಾಡಬೇಕು? ತನಗೆ ತಾನೇ ಅದು ಮಾಡುತ್ತೆ. ದೇಹದ ರಚನೆನೇ ಆ ರೀತಿ ಇದೆ. ಪರಮಾತ್ಮ ಈ ರೀತಿಯಲ್ಲಿ ನಮ್ಮ ದೇಹದ ರಚನೆಯನ್ನು ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದಾಗ, ದೆನ್ ವೈ ಐ ಹ್ಯಾವ್ ಟು ಡೂ ದಿಸ್ ಪ್ರಾಣಾಯಾಮ? ನಾನು ಯಾಕೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಾಣಾಯಾಮ ಅಂತ ನಾವೇನು ಹೇಳ್ತೀವಿ, ಈ ಪ್ರಾಣಾಯಾಮ ಮಾಡೋದ್ರಿಂದ ನಾವು ಅನೇಕ ಉಪಯೋಗಗಳನ್ನು ಪಡ್ಕೋತೀವಿ. ಅದು ಇಟ್ ಕಂಟ್ರೋಲ್ಸ್ ಅವರ್ ಆ್ಯಂಗರ್, ಮತ್ತು ನಾವೇನು ಒಂದು BP ಅಂತ ಹೇಳ್ತೀವಿ, ಅದು ಕೂಡ ತಕ್ಕ ಮಟ್ಟಿಗೆ ಶಮನವಾಗುತ್ತೆ. ಅಂತಂದರೆ ಇಟ್ ವಿಲ್ ಬಿ ಅಂಡರ್ ಅವರ್ ಕಂಟ್ರೋಲ್. ಆ್ಯಂಡ್ ಈವನ್ ಬ್ಲಡ್ ಪ್ಯೂರಿಫಿಕೇಷನ್ ಕೂಡ ಆಗುತ್ತೆ. ತಾಳ್ಮೆ, ಸಹನೆ, ಹೀಗೆ ಇವೆಲ್ಲ ಈ ಪ್ರಾಣಾಯಾಮದ ಬೆನಿಫಿಟ್ಸ್. ಒಟ್ಟಿನಲ್ಲಿ ಅದು ಸ್ವಯಂ ಉಸಿರಾಟದ ಕ್ರಿಯೆ ಆಗಿರಲಿ ಅಥವಾ ಪ್ರಾಣಾಯಾಮದ ಮೂಲಕ ಆಗಿರಲಿ, ಉಸಿರಾಟ ಅಂತ ಹೇಳಿದಾಗ ಆ ಒಂದು ಹೊರಗಿರುವಂತಹ ಒಂದು ವಾಯು, ಅದನ್ನು ನಾವು ಪ್ರಾಣವಾಯು ಅಂತ ಕೂಡ ಹೇಳಬಹುದು. ಈ ವಾಯುವನ್ನು ನಾವು ಪ್ರಾಣವಾಯು ಅಂತ ಕರಿತೀವಿ. ಯಾಕೆ ಅಂತಂದರೆ ಅದು ಉಸಿರಾಟ ಮಾಡ್ತಾ ಮಾಡ್ತಾ ನಮ್ಮನ್ನು ಬದುಕಿರುವ ರೀತಿಯಲ್ಲಿ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ. ಅದರಿಂದ ವಿ ಕಾಲ್ ಇಟ್ ಪ್ರಾಣಾಯಾಮ, ಪ್ರಾಣವಾಯು ಅಂತ. ಆ್ಯಂಡ್ ಪ್ರಾಣವಾಯು ಅಂತಂದರೆ ಇಟ್ಸ್ ಅ ವೈಟಲ್ ಎನರ್ಜಿ ಒನ್ಸ್ ಅಗೇನ್. ಸೊ ಹೀಗೆ ವೆದರ್ ಇಟ್ ಈಸ್ ಆನ್ ಇಟ್ಸ್ ಓನ್ ಆರ್ ಬಿಕಾಸ್ ಆಫ್ ಪ್ರಾಣಾಯಾಮ, ಒಳಬಂದಂತಹ ಈ ಒಂದು ವಾಯು ಅಲ್ಲಿ ಏನು ಮಾಡುತ್ತೆ, ಅದು ಏನು ಮಾಡುತ್ತೆ ಎನ್ನುವಂತಹದ್ದನ್ನು ನಾವೇ ನಮ್ಮ ಉಸಿರನ್ನು ಹಿಂಬಾಲಿಸಿ ಅಲ್ಲಿ ಏನು ನಡೀತಾ ಇದೆ ಎನ್ನುವಂತಹದ್ದನ್ನು ನಾವು ನೋಡಬೇಕು. ಸೊ ಹೀಗೆ ಹೇಳಿದಾಗ ಈಸ್ ಇಟ್ ಪಾಸಿಬಲ್ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ ಉಸಿರಾಟ ನಮ್ಮಲ್ಲಿ ನಡೀತಾ ಇದೆ, ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಓಕೆ. ಆ ಉಸಿರನ್ನು ನಾನು ನೋಡುವಂತಹದ್ದು ಅಂತಂದರೆ ಹೇಗೆ? ನಮ್ಮೊಳಗೆ ಹೋದಂತಹ ಉಸಿರನ್ನು ಹಿಂಬಾಲಿಸಿ ಹೋಗೋದು ಹೇಗೆ? ಈ ಪ್ರಶ್ನೆಗಳು ಬರುತ್ತೆ. ಈಗ ನಮ್ಮ ಉಸಿರನ್ನು ನಾವು ಗಮನಿಸ್ತಾ ಹೋದಾಗ ಅದು ಅನೇಕಗಳನ್ನು ತೆರೆದುಕೊಳ್ಳುತ್ತೆ. ನಾವು ನಮ್ಮ ಉಸಿರನ್ನು ಹಿಂಬಾಲಿಸಿ ಹೋದಾಗ ಗೊತ್ತಾಗತ್ತೆ, ಈ ಒಳಬಂದಂತಹ ಈ ಪ್ರಾಣವಾಯು ದೇಹದೊಳಗೆ ಅನೇಕ ಕೆಲಸಗಳನ್ನು ಮಾಡುತ್ತೆ. ಹೀಗೆ ಅನೇಕ ಕೆಲಸಗಳನ್ನು ಅದು ಮಾಡ್ತಾ ಇದೆ ಅಂತಂದಾಗ ಆ ಒಳಬಂದಂತಹ ಆ ಪ್ರಾಣವಾಯುವಿಗೆ ಒಂದು ಫೋಕಸ್ ಇರುತ್ತೆ, ಅಂತಂದರೆ ಒಂದು ಉದ್ದೇಶ ಇರುತ್ತೆ. ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವಾಯು, ಪ್ರಾಣವಾಯು ನಮ್ಮ ದೇಹದ ಒಳಗಡೆ ಪ್ರವೇಶವನ್ನು ಪಡೆದಿರುತ್ತೆ. ಆ್ಯಂಡ್ ವಾಟ್ ಈಸ್ ದಿ ಫೋಕಸ್ ಆಫ್ ದಿಸ್ ಉಸಿರು? ಒಳಬಂದಂತಹ ಆ ಒಂದು ಉಸಿರು, ಅದರ ಫೋಕಸ್ ಅಂತಂದರೆ ಏನು ಅಂತಂದರೆ, ಅದು ದೇಹದಲ್ಲಿ ಅನೇಕ ಕೆಲಸಗಳನ್ನು ಮಾಡುವುದರಿಂದ ಒಂದು ರೀತಿಯಲ್ಲಿ ಹಸಿವೆಯನ್ನು ಉಂಟು ಮಾಡುತ್ತೆ ಮತ್ತು ಆಹಾರದ ನಿರೀಕ್ಷೆಯನ್ನು ಮಾಡುವಂತೆ ಮಾಡುತ್ತೆ. ಬಹಳ ಆಶ್ಚರ್ಯ ಆಗುತ್ತೆ. ಒಳಬಂದಂತಹ ಪ್ರಾಣವಾಯುವಿಗೂ ಮತ್ತು ನಮ್ಮ ಹಸಿವಿಗೂ, ಅಂತಂದರೆ ನಮಗೆ ಆಹಾರ ಬೇಕು ಅನ್ನುವಂತಹದ್ದಕ್ಕೂ ಏನು ಸಂಬಂಧ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಬಟ್ ಒಳಬಂದಂತಹ ಈ ಪ್ರಾಣವಾಯು ದೇಹದೊಳಗೆ ಅನೇಕ ರೀತಿಯ ಕೆಲಸಗಳನ್ನು ಅದು ಮಾಡೋದ್ರಿಂದ, ಅಲ್ಲಿ ಅನೇಕ ಕೆಲಸಗಳು ನಡೆದಿರೋದ್ರಿಂದ ಆ ದೇಹಕ್ಕೆ ಒಂದು ಪುಷ್ಟಿ ಬೇಕಾಗುತ್ತೆ. ಆಗ ಇಟ್ ಎಕ್ಸ್ಪೆಕ್ಟ್ಸ್ ಆಹಾರ, ಫುಡ್. ಸೊ ಹೀಗೆ ಒಳಬಂದಂತಹ ವಾಯುವನ್ನು, ಆ ಪ್ರಾಣವಾಯುವನ್ನು ಅಥವಾ ಉಸಿರನ್ನು ಹಿಂಬಾಲಿಸಿ ಹೋದಾಗ ಅಲ್ಲಿ ಅದು ಅನೇಕ ಕೆಲಸಗಳನ್ನು ಮಾಡಿ ಆಹಾರದ ನಿರೀಕ್ಷೆಯನ್ನು ಮಾಡಿಸುತ್ತೆ ಅನ್ನೋದು ಗೊತ್ತಾಯಿತು. ಆದರೆ ನಮ್ಮ ಯೋಗಶಾಸ್ತ್ರದಲ್ಲಿರಬಹುದು ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಒಬ್ಬ ಸಂತ, ಒಬ್ಬ ಸಾಧಕ, ಒಬ್ಬ ಋಷಿ, ತಪಸ್ವಿ ಅಂತೆಲ್ಲ ಹೇಳಿದಾಗ ಇವರುಗಳೆಲ್ಲ ಆಹಾರದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿರ್ತಾರೆ. ಪ್ರಾಣಾವಸ್ಥೆಯಲ್ಲಿಯೇ ಸಂತುಷ್ಟನಾಗಿರಬೇಕು ಅನ್ನುವಂತಹದ್ದು ಕೂಡ ಒಂದು ನಿಯಮ ತಪಸ್ವಿಗಳಿಗೆ. ಪ್ರಾಣಾವೃತ್ಯೈವ ಸಂತುಷ್ಯೇನ್, ಆಹಾರದ ವಿಷಯದಲ್ಲಿ
ಬಹಳ ಹೆಚ್ಚು ಗಮನವನ್ನು ಕೊಡ್ತಾರೆ. ಈ ನಮ್ಮ ತಪಸ್ವಿಗಳು, ಋಷಿ ಮುನಿಗಳು, ಸಾಧಕರು ಇವರುಗಳೆಲ್ಲ ಆಹಾರವನ್ನು ಎಷ್ಟು ಸೇವಿಸ್ತಾರೆ ಅಂತಂದರೆ ಕೇವಲ ಪ್ರಾಣಧಾರಣೆಯನ್ನು ಮಾಡೋದಕ್ಕೆ ದೇಹಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನು ಸಂಪಾದಿಸುವುದಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರದ ನಿರೀಕ್ಷೆಯನ್ನು ಅವರು ಮಾಡ್ತಾರಷ್ಟೆ. ಪ್ರಾಣಧಾರಣೆಗೆ ಬೇಕಾಗುವಂತಹ ಆಹಾರವನ್ನು ಮಾತ್ರ ಅವರು ಎಕ್ಸ್ಪೆಕ್ಟ್ ಮಾಡಿ ಅದರಲ್ಲಿ ಅವರು ಸಂತುಷ್ಟಿಯನ್ನು ಪಡ್ಕೋತಾರೆ. ಹೀಗೆ ಯಾಕೆ ಇಷ್ಟು ಕಡಿಮೆ ಆಹಾರ ಅಂತಂದರೆ ಕೇವಲ ಧಾರಣೆಗೆ ಸಾಕಾಗುವಷ್ಟು ಆಹಾರ ಮಾತ್ರ ಅವ್ರಿಗೆ ಬೇಕು. ಯಾಕೆ ಅಂತಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು ಅಂತ ಹೇಳಿ ಹೆಚ್ಚು ಆಹಾರವನ್ನು ಸೇವಿಸಿದಾಗ ವಾಂಗ್ಮನಃ ಅಂತ ನಾವೇನು ಹೇಳ್ತೀವಿ ಅದು ಅಲ್ಲಿ ಅವರಿಗೆ ಅದು ಸಿದ್ಧಿ ಆಗೋದಿಲ್ಲ. ಆದ್ದರಿಂದ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು ಅಂತ ಹೇಳಿ ಈ ತಪಸ್ವಿಗಳು ಅಥವಾ ಋಷಿ ಮುನಿಗಳು ಹೆಚ್ಚು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಪ್ರಾಚೀನ ಋಷಿಮುನಿಗಳು ಕಂಡುಕೊಂಡಂತಹ ಒಂದು ಸತ್ಯದ ಪ್ರಕಾರ ಈ ಆಹಾರ ಎಷ್ಟು ಕಡಿಮೆ ಇದ್ದರೆ ವಾಂಗ್ಮನಃ ಅನ್ನುವಂತಹದ್ದು ಅಂತಂದರೆ ಮಾತು ಮತ್ತು ಮನಸ್ಸು ಅನ್ನುವಂತಹದ್ದು ಅತ್ತಿತ್ತ ಅಲೆದಾಡೋದಿಲ್ಲ. ದಟ್ ಮೀನ್ಸ್ ಆ ಫೋಕಸ್ ಅಂತ ನಾವೇನು ಹೇಳ್ತೀವಿ ಅದು ಪರ್ಫೆಕ್ಟ್ ಆಗಿರುತ್ತೆ. ಆಹಾರ ಹೆಚ್ಚು ಸೇವನೆ ಇಟ್ಸ್ ಓನ್ಲಿ ಬಿಕಾಸ್ ಅದು ಇಂದ್ರಿಯಗಳ ತೃಪ್ತಿ, ನಾಲಿಗೆ ಅಂತ ನಾವೇನು ಹೇಳ್ತೀವಿ ಆ ಒಂದು ಚಾಪಲ್ಯ, ರುಚಿ. ಆದರೆ ನಮ್ಮ ಋಷಿ ಮುನಿಗಳೇನು ಮಾಡ್ತಾರೆ, ಕೆಲವುಗಳನ್ನು ಉದ್ದೇಶವನ್ನು ಇಟ್ಕೊಂಡು ಸಾಧನೆ ಅಂತ ಹೇಳಿ ಈ ಒಂದು ತಪಸ್ಸು ಅಥವಾ ಒಂದು ಕ್ರಮಭರಿತ ಜೀವನದ ಅಭ್ಯಾಸವನ್ನು ಮಾಡುವಾಗ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ಅಂತಂದರೆ ಪ್ರಾಣಧಾರಣೆ ಮಾಡುವುದಕ್ಕೆ ಎಷ್ಟು ಆಹಾರ ಬೇಕು ಅಷ್ಟು ಆಹಾರ ಇದ್ದರೆ ಸಾಕು ಅಂತ ಹೇಳಿ ಆಹಾರದ ವಿಷಯದಲ್ಲಿ ಬಹಳ ಹೆಚ್ಚು ಗಮನವನ್ನು ಅವರು ಕೊಡ್ತಾರೆ. ಸೋ ದಟ್ ವಾಂಗ್ಮನಃ ಅವರ ಮಾತು ಮತ್ತು ಮನಸ್ಸು ಅನ್ನುವಂತಹದ್ದು ಬೇರೆ ಕಡೆ ಹೋಗೋದಿಲ್ಲ, ಅತ್ತಿತ್ತ ಅಲೆದಾಡೋದಿಲ್ಲ. ಅವಕೀರಿಯೇತ ವಾಂಗ್ಮನಃ, ಮನಸ್ಸು ಅಲ್ದಾಡ್ತಾ ಇದ್ರೆ ಅಂತಂದರೆ ಮನಸ್ಸು ಚಂಚಲವಾಗಿದ್ದರೆ ಈ ಜ್ಞಾನ ಅನ್ನುವಂತಹದ್ದು ನಷ್ಟವಾಗುತ್ತೆ. ಜ್ಞಾನ ನಷ್ಟ ಅಂತಂದರೆ ದೇ ಕೆನಾಟ್ ಗೆಟ್ ದಿ ಜ್ಞಾನ, ಅವರಿಗೆ ಜ್ಞಾನ ಸಂಪಾದನೆ ಎನ್ನುವಂತಹದ್ದು ಬಹಳ ಕಡಿಮೆ ಆಗುತ್ತೆ. ಅದರಿಂದ ಜ್ಞಾನ ಸಂಪಾದನೆ ಮಾಡಬೇಕು ಅಂತಂದಾಗ ಆ ಫೋಕಸ್ ಚೆನ್ನಾಗಿರಬೇಕು. ಫೋಕಸ್ ಯಾವಾಗ ಚೆನ್ನಾಗಿರುತ್ತೆ ಅಂತಂದರೆ ಆ ಒಂದು ಇಂದ್ರಿಯಗಳ ಚಪಲಕ್ಕಾಗಿ ಆಹಾರವನ್ನು ಸೇವಿಸಿದೆ ಪ್ರಾಣಾಧಾರಣೆಗೆ ಬೇಕಾಗುವಷ್ಟು ಆಹಾರವನ್ನು ಸೇವಿಸಿದಾಗ ವಾಂಗ್ಮನಃ ಅನ್ನುವಂತಹದ್ದು ಎಲ್ಲೂ ಕೂಡ ಅಲೆದಾಡದೆ ಸ್ಥಿರವಾಗಿರುತ್ತೆ. ಸ್ಥಿರವಾಗಿದ್ದಂತಹ ಮಾತು ಮತ್ತು ಮನಸ್ಸಿನ ಮೂಲಕ ಅವರ ಜ್ಞಾನ ಅನ್ನುವಂತಹದ್ದು ವೃದ್ಧಿಯಾಗುತ್ತೆ. ಈ ಒಂದು ಕಾರಣದಿಂದ ತಪಸ್ವಿಗಳು, ಋಷಿ ಮುನಿಗಳು, ಸಾಧಕರು ಇವರೆಲ್ಲ ಆಹಾರದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟಾಗಿರ್ತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಉಸಿರಾಟವನ್ನು ಗಮನಿಸಿದಾಗ ಒಳಬಂದಂತಹ ಪ್ರಾಣವಾಯು ಆಹಾರದ ನಿರೀಕ್ಷೆ ಮಾಡ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಆಗ ಆಹಾರದ ನಿರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಗೊತ್ತಾದಾಗ ಆಹಾರವನ್ನು ಹೇಗೆ ಸಂಪಾದನೆ ಮಾಡ್ಕೋಬೇಕು, ಎಷ್ಟು ಸೇವಿಸಬೇಕು ಅವೆಲ್ಲ ಅವನೇ ಡಿಸೈಡ್ ಮಾಡ್ತಾನೆ. ಮತ್ತು ಈ ಪ್ರಾಣವಾಯು ಅಂತ ಹೇಳಿದಾಗ ಇಟ್ಸ್ ಅ ವೈಟಲ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ. ವೈ ಇಟ್ ಈಸ್ ಸೋ? ಈಗ ನಮ್ಮ ಅನೇಕ ಕರ್ಮದ ಆಚರಣೆಗಳಲ್ಲಿ ಪೂಜೆಯ ಆಚರಣೆ ಕೂಡ ಒಂದು ಕರ್ಮದ ಆಚರಣೆ. ನಮ್ಮ ಪೂಜಾ ಆಚರಣೆಯ ಕ್ರಮವನ್ನು ನಾವು ಅವಲೋಕಿಸಿದ್ರೆ ಅವುಗಳಲ್ಲಿ ನಾವು ಭಗವಂತನನ್ನು ಸ್ತುತಿ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಹೂವು, ಹಾರ ಇತ್ಯಾದಿಗಳನ್ನು ಹಾಕಿ ಭಗವಂತನನ್ನು ತೃಪ್ತಿಪಡಿಸ್ತಾ ಇದ್ದೀವಿ, ಅವನಿಗೆ ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನೇಕ ರೀತಿಯ ಆಚರಣೆಗಳನ್ನು ನಾವು ಮಾಡ್ತೀವಿ. ಆ ರೀತಿಯಲ್ಲಿ ಪರಮಾತ್ಮನಿಗೆ ಧೂಪ, ದೀಪ ಇವೆಲ್ಲ ಪರಮಾತ್ಮನಿಗೆ ಆಫರ್ ಮಾಡುವ ರೀತಿಯಲ್ಲಿ ವಿ ಆಲ್ಸೋ ಆಫರ್
ನೈವೇದ್ಯ ಟು ಭಗವಾನ್. ಭಗವಂತನಿಗೆ ನೈವೇದ್ಯ ಅಂತ ಹೇಳಿ ವಿ ಆಫರ್ ಆಹಾರ, ಅಂಡ್ ಇಟ್ ಕಮ್ಸ್ ಬ್ಯಾಕ್ ಟು ಅಸ್ ಆಸ್ ಪ್ರಸಾದ ಫ್ರಮ್ ದಿ ಭಗವಾನ್. ಸೊ ಇಟ್ ಈಸ್ ನಾಟ್ ದಿ ಪ್ರಸಾದ ದಟ್ ವಿ ಆಫರ್ ಇಟ್ ಟು ದಿ ಲಾರ್ಡ್. ವಿ ಆಫರ್ ನೈವೇದ್ಯ ಅಂಡ್ ಇಟ್ ಕಮ್ಸ್ ಬ್ಯಾಕ್ ಟು ಅಸ್ ಆಸ್ ಪ್ರಸಾದ. ಸೊ ನೈವೇದ್ಯ ಅನ್ನುವಂತಹದ್ದು ನಾವು ಭಗವಂತನಿಗೆ ಸಮರ್ಪಿಸುವಾಗ, ಆಫರ್ ಮಾಡುವಾಗ, ಅಲ್ಲಿ ಅನೇಕ ಆಚರಣೆಗಳಲ್ಲಿ ಇದು ಕೂಡ ಒಂದು ನೈವೇದ್ಯವನ್ನು ಆಫರ್ ಮಾಡುವಂತಹದ್ದು. ಹೀಗೆ ಮಾಡುವಂತಹ ಸಮಯದಲ್ಲಿ ಕಲಶ ಅಂತ ಹೇಳಿ ಒಂದು ಕಲಶದ ಪ್ರತಿಷ್ಠಾಪನೆ ಆಗಿರುತ್ತೆ. ಕಲಶದಲ್ಲಿ ಹೋಲಿ ವಾಟರ್ ಅಂತಂದರೆ ತೀರ್ಥ ಅಂತ ನಾವು ಹೇಳ್ತೀವಿ. ಆ ತೀರ್ಥವನ್ನು ಇಟ್ಟಿರ್ತೀವಿ. ಈ ನೈವೇದ್ಯ ಮಾಡುವಂತಹ ಸಮಯದಲ್ಲಿ ವಿ ಸ್ಪ್ರಿಂಕಲ್ ಹೋಲಿ ವಾಟರ್ ಅಂದೇ ನೈವೇದ್ಯ ಪದಾರ್ಥ ಅಂತಂದರೆ ಪ್ರೋಕ್ಷಣೆಯನ್ನು ಮಾಡ್ತೀವಿ. ಆ ಕಲಶದ ನೀರಿನಿಂದ ನೈವೇದ್ಯಕ್ಕೆ ಆಫರ್ ಮಾಡುವಂತಹ ಹಣ್ಣುಗಳಿರಬಹುದು ಅಥವಾ ಭಕ್ಷ್ಯ, ಹಾಲು ಇತ್ಯಾದಿಗಳು ನಾವೇನು ಇಟ್ಟಿರ್ತೀವಿ ಅವೆಲ್ಲವನ್ನು ಈ ಒಂದು ಕಲಶದ ನೀರಿನಿಂದ ಶುಚಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡ್ತೀವಿ. ಯಾಕೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್, ಕಲಶದ ನೀರು ಅಂತಂದಾಗ ನಮ್ಮಲ್ಲಿ ಒಂದು ನಂಬಿಕೆ ಇರುತ್ತೆ. ಇಟ್ಸ್ ಎ ಹೋಲಿ ವಾಟರ್, ಅದೊಂದು ತೀರ್ಥ. ಸೊ ಆ ತೀರ್ಥ ಅಂತ ಹೇಳಿದಾಗ ನಮ್ಮ ನಂಬಿಕೆ ಎಷ್ಟು ಹಾಸುಹೊಕ್ಕಾಗಿದೆ ಅಂತಂದರೆ, ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಅದನ್ನು ನಾವು ಸ್ವೀಕರಿಸ್ತೀವಿ. ಸೊ ವಿ ಕಾಲ್ ಇಟ್ ಹೋಲಿ ವಾಟರ್. ಸೊ ಅದು ಹೋಲಿ ವಾಟರ್ ಆಗಿರೋದ್ರಿಂದ ಭಗವಂತನಿಗೆ ನೈವೇದ್ಯ ಅಂತ ಹೇಳಿ ನಾವು ಆಹಾರವನ್ನು ಪ್ರಿಪೇರ್ ಮಾಡ್ತೀವಿ. ಆಹಾರವನ್ನು ಪ್ರಿಪೇರ್ ಮಾಡಬೇಕಾದ್ರೇ ಬಹಳ ಗಮನವಿಟ್ಟು, ಬಹಳ ಶುಚಿಯಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ತೀವಿ. ಒಂದು ವೇಳೆ ಅಪ್ಪಿತಪ್ಪಿ ನಾವು ಪ್ರಿಪೇರ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದರೂ ನಮಗೆ ಗೊತ್ತಾಗದೇ ಇರೋ ಹಾಗೆ ಏನಾದರೂ ಲೋಪದೋಷಗಳು ಆ ನೈವೇದ್ಯದ ಪದಾರ್ಥದಲ್ಲಿ ಇದ್ದರೆ, ಅದು ಶುಚಿಯಾಗಲಿ ಅಂತ ಹೇಳಿ ಆ ಒಂದು ಹೋಲಿ ವಾಟರ್ನ ತಗೊಂಡು ಈ ನೈವೇದ್ಯಕ್ಕೆ ಇಟ್ಟಿರುವಂತಹ ಈ ಪದಾರ್ಥವನ್ನು ನಾನು ಶುಚಿಗೊಳಿಸಿ ಪರಮಾತ್ಮನಿಗೆ ಆ ನಂತರದಲ್ಲಿ ಅದನ್ನು ಅರ್ಪಿಸ್ತೀನಿ ಅಂತ ಹೇಳಿ ಆ ಒಂದು ಭಾವನೆಯಿಂದ, ವಿತ್ ದಟ್ ಮೈಂಡ್ ಸೆಟ್, ವಿ ಸ್ಪ್ರಿಂಕಲ್ ಹೋಲಿ ವಾಟರ್ ಆ ನೈವೇದ್ಯದಕ್ಕೆ ಇಟ್ಟಿರುವಂತಹ ಪದಾರ್ಥದ ಮೇಲೆ ಅದನ್ನು ಪ್ರೋಕ್ಷಣೆ ಮಾಡ್ತೀವಿ. ನಂತರ ಅರ್ಪಿಸುವಂತಹ ಸಮಯದಲ್ಲಿ ಈಶಾನ್ಯದಿಂದ ಪ್ರಾರಂಭ ಮಾಡಿ ಒಂದು ಮಂಡಲ ಮಾಡಿ ಅಲ್ಲಿ ನೈವೇದ್ಯಕ್ಕೆ ಆ ಪದಾರ್ಥವನ್ನೆಲ್ಲ ಇಟ್ಟು, ನೈವೇದ್ಯಾರ್ಥೆ ಗಾಯತ್ರ್ಯ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಸ್ಕಂದ ಪ್ರೋಕ್ಷಣೆ ವಿನಿಯೋಗ ಅಂತ ಹೇಳಿ ಆ ನೈವೇದ್ಯದ ಪದಾರ್ಥದ ಮೇಲೆ ಆ ಒಂದು ಕಲಶದಲ್ಲಿರುವಂತಹ ಶುದ್ಧವಾದ, ಶುಚಿಯಾದ ಆ ಒಂದು ಪವಿತ್ರ ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ. ಆ ಒಂದು ತುಳಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೈವೇದ್ಯಕ್ಕೆ ಸುತ್ತು ಕಟ್ಟಿ ಪ್ರೋಕ್ಷಣೆ ಮಾಡಬೇಕಾದ್ರೆ ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ತತ್ಸವಿತುಹು ವರೆ ಎಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ವಿ ಆಫರ್ ಇಟ್ಟು ಭಗವಂತ. ಮತ್ತು ನೈವೇದ್ಯವನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಿಸುವಾಗ ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ ಅಂತ ಹೇಳಿ ವಿ ಟೇಕ್ ದಿ 5 ಪ್ರಾಣಾಸ್, ಈ ಒಂದು ಪಂಚ ಪ್ರಾಣಗಳನ್ನು ತೆಗೆದುಕೊಂಡು ಅದನ್ನು ಭಗವಂತನಿಗೆ ಆ ನೈವೇದ್ಯವನ್ನು ಮಾಡುವಾಗ ವಿ ಆಫರ್ ಇಟ್. ಯಾವ ವಾಯುವನ್ನು ನಾವು ಉಸಿರಾಟ ಅಂತ ಹೇಳಿ ನಮ್ಮೊಳಗೆ ನಾವು ಅದನ್ನು ಬರಮಾಡ್ಕೋತೀವಿ, ಯಾವ ಒಂದು ವಾಯು ನಮ್ಮೊಳಗೆ ಪ್ರವೇಶ ಮಾಡುತ್ತೆ, ಇಟ್ ಗೋಸ್ ಇನ್ಸೈಡ್ ಅಂಡ್ ವಿಲ್ ಡೂ ಲಾಟ್ ಆಫ್ ಫಿಸಿಯೋಲಾಜಿಕಲ್ ಆಕ್ಟಿವಿಟೀಸ್ ಇನ್ ದಿ ಬಾಡಿ. ಆ ಶಾರೀರಿಕ ಚಟುವಟಿಕೆಗಳು ಅಲ್ಲಿ ಅನೇಕ ರೀತಿಯಲ್ಲಿ ನಡೆಯುತ್ತೆ ಅಟ್ ವೇರಿಯಸ್ ಲೆವೆಲ್ಸ್. ಆದರೆ ನಾವು ಬಹಳ ಸಾಮಾನ್ಯವಾಗಿ ಇದನ್ನು ವಿ ಕಾಲ್ ಇಟ್ ವಾಯು.
ವಾಯು ಅಂತ ಹೇಳಿದಾಗ ಇಟ್ ಬಿಲಾಂಗ್ಸ್ ಟು ದಿ ಮರುತ್ ಗಣ ಅಂಡ್ ಈಶ್ವರ ಇಸ್ ದ ಒಡೆಯ, ಈಶ್ವರ ಇಸ್ ದಿ ಯಜಮಾನ ಫಾರ್ ದಿಸ್ ಗಣ. ಅಂಡ್ ದಿಸ್ ಮರುತ್ ಗಣ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ 49 ಇನ್ ನಂಬರ್. ಈ 49 ಮರತ್ ಗಣಗಳಲ್ಲಿ 5 ಪ್ರಾಣಗಳು, ಇವುಗಳನ್ನು ಅತಿ ಶ್ರೇಷ್ಠ ಅಂತ ಹೇಳಿ ವಿ ಕಾಲ್ ಇಟ್ ಪಂಚಪ್ರಾಣ, ಅತಿ ಮುಖ್ಯವಾದ ಪ್ರಾಣ ಅಂತ ಕರಿತೀವಿ. ಸೊ ಪ್ರಾಣ ಅಂತಂದರೆ ಒನ್ಸ್ ಅಗೇನ್ ಇಟ್ಸ್ ಅ ವೈಟಲ್ ಎನರ್ಜಿ. ಹೀಗೆ ಒಟ್ಟು ಶರೀರದಲ್ಲಿ 49 ರೀತಿಯ ಆಕ್ಟಿವಿಟೀಸ್ಗಳು ನಡೆಯುತ್ತೆ. ಒಳಬಂದಂತಹ ಈ ವಾಯು, ಪ್ರಾಣವಾಯು ದೇಹದೊಳಗೆ ಈ ರೀತಿಯಲ್ಲಿ ಆಕ್ಟಿವಿಟೀಸ್ ನಡೆಯೋ ಹಾಗೆ ಮಾಡುತ್ತೆ. ಸೊ ಈ ಒಂದು ಪ್ರಾಣವಾಯು ಒಳಬಂದ ನಂತರ ಅಲ್ಲಿ ಅನೇಕ ಚಟುವಟಿಕೆಗಳು ಮಾಡೋದ್ರಿಂದ ವಿ ಫೀಲ್ ದಟ್ ವಿ ಆರ್ ಹಂಗ್ರಿ, ಅದು ನಮ್ಮಲ್ಲಿ ಹಸಿವೆಯನ್ನು ಉಂಟು ಮಾಡುತ್ತೆ. ಆ ಕಾರಣದಿಂದ ನಾವು ಆಹಾರವನ್ನು ಸೇವಿಸ್ತೀವಿ. ಅನೇಕ ಸಂದರ್ಭದಲ್ಲಿ ನಾವು ಜರ್ನಿ ಅಂತ ಹೇಳಿ ಒಂದು ಪ್ರಯಾಣವನ್ನು ಮಾಡುವಾಗ ಅಲ್ಲಿ ದೇಹದ ಆಕ್ಟಿವಿಟೀಸ್ ಏನೂ ಇಲ್ವಲ್ಲ, ಆದರೂ ಕೂಡ ನಾವು ಟ್ರೈನಲ್ಲಿ, ಬಸ್ಸಲ್ಲಿ ಕೂತಾಗ ಒಂದಾದ್ಮೇಲೆ ಒಂದು ಏನಾದ್ರು ತಿಂತಾನೆ ಇರ್ತೀವಿ. ನಮ್ಮ ಅನುಭವದ ಮಾತುಗಳು ಏನು ಅಂತಂದರೆ, ನಾವೇನು ಕೆಲಸನೇ ಮಾಡದೆ ಹೋದರೆ ನಮಗೆ ಹೇಗೆ ಹಸಿವೆ ಆಗತ್ತೆ, ಹಸಿವೆ ಆಗಿ ನಾವೇನಾದ್ರು ತಿನ್ನಬೇಕು ಅಂತಂದರೆ ವಿ ಹ್ಯಾವ್ ಟು ಏನಾದ್ರು ಒಂದು ಕೆಲಸಗಳನ್ನು ಮಾಡಬೇಕು, ಆಗ ಹಸಿವೆ ಆಗತ್ತೆ. ಆದರೆ ಪ್ರಯಾಣ ಅಂತ ಹೇಳಿದಾಗ ಒಂದು ಕಡೆ ಕೂತಿರ್ತೀವಿ, ನಾವು ನಡೆಯೋದಿಲ್ಲ, ಓಡೋದಿಲ್ಲ. ನಾವು ಕುಳಿತಿರುವಂತಹ ವಾಹನ ನಮ್ಮನ್ನು ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಾವೇನು ಮಾಡದೆ ಹೋದರೂ ಕೂಡ ಯಾಕೆ ನಮಗೆ ಹಸಿವೆ ಆಗುತ್ತೆ, ಯಾಕೆ ನಾವು ಅಲ್ಲಿ ಒಂದಾದ್ಮೇಲೆ ಒಂದು ಏನಾದ್ರು ತಿಂತಾ ಇರ್ತೀವಿ ಅಂತಂದರೆ, ನಾವು ಎಲ್ಲಿವರೆಗೆ ಉಸಿರಾಡ್ತಾ ಇರ್ತೀವಿ ಅಲ್ಲಿವರೆಗೆ ಒಳಬಂದಂತಹ ಈ ಒಂದು ಪ್ರಾಣವಾಯು ಅನೇಕ ಬೇರೆ ಬೇರೆ ಲೆವೆಲ್ಗಳಲ್ಲಿ ಒಳಗಡೆ ಅನೇಕ ರೀತಿಯ ಚಟುವಟಿಕೆಗಳನ್ನು ಅದು ಮಾಡುತ್ತೆ. ಅಲ್ಲಿ ಅನೇಕ ರೀತಿಯ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ನಮಗೆ ಹಸಿವೆ ಎನ್ನುವಂತಹದ್ದು ಆಗುತ್ತೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ ಪ್ರಾಣವಾಯು, ವೆನ್ ಇಟ್ ಎಂಟರ್ಸ್ ಇನ್ ಟು ದ ಬಾಡಿ ಇಟ್ ಡಸ್ ಲಾಟ್ ಆಫ್ ಆಕ್ಟಿವಿಟೀಸ್ ಆ್ಯಂಡ್ ವಿಲ್ ಬರ್ನ್ ದಿ ಎನರ್ಜಿ. ಸೊ ಆಗ ನಮಗೆ ಹಸಿವೆ ಆಗುತ್ತೆ. ದಿಸ್ ಈಸ್ ದಿ ನಾರ್ಮಲ್ ಪ್ಯಾಟ್ರನ್ ವೈ ವಿ ಫೀಲ್ ಹಂಗರ್. ನಮಗೆ ಹಸಿವೆ ಯಾಕಾಗತ್ತೆ ಅನ್ನೋದಕ್ಕೆ ಸಾಮಾನ್ಯವಾಗಿ ದಿಸ್ ಇಸ್ ಒನ್ ಆಫ್ ದಿ ರೀಸನ್ಸ್. ಸೊ ಈ ಪ್ರಾಣವಾಯು ಅನ್ನುವಂತಹದ್ದು ಜಠರಾಗ್ನಿಯನ್ನು ಒಳಗೊಂಡಂತೆ ದೇಹದಲ್ಲಿ ಅನೇಕ ಬೇರೆ ಬೇರೆ ಲೆವೆಲ್ಗಳಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿರುತ್ತೆ. ಆದರೆ ಇಲ್ಲಿ ಮುಖ್ಯವಾಗಿ ಒಬ್ಬ ಸಾಧಕ, ಒಬ್ಬ ತಪಸ್ವಿ ಅಂತ ಹೇಳಿದಾಗ ಅವನ ಫುಡ್ ಹ್ಯಾಬಿಟ್ ಹೇಗಿರಬೇಕು? ಹಿ ಶುಡ್ ಈಟ್ ಟು ದ ಎಕ್ಸ್ಟೆಂಟ್ ದಟ್ ಹಿ ಈಸ್ ಏಬಲ್ ಟು ಇನ್ಹೇಲ್ ದಿ ನೆಕ್ಸ್ಟ್ ಬ್ರೀತ್. ದಟ್ ಈಸ್ ಕಾಲ್ಡ್ ಪ್ರಾಣಾಧಾರಣೆ. ಬದುಕುವುದಕ್ಕಾಗಿ ಅವನು ಉಸಿರಾಟ ಮಾಡಬೇಕು. ಆ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದಕ್ಕೆ ಮತ್ತು ಅವನು ಬದುಕೋದಕ್ಕೆ ಆಹಾರ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಅವನು ಸೇವಿಸಬೇಕು. ಆಹಾರ ಹೆಚ್ಚಾದಷ್ಟೂ ವಾಂಗ್ಮನಃ ಅನ್ನುವಂತಹದ್ದು ಸ್ಥಿರವಾಗಿರೋದಿಲ್ಲ. ಸೊ ವಾಂಗ್ಮನ ಅನ್ನುವಂತಹದ್ದು ಸ್ಥಿರವಾಗದೆ ಹೋದಾಗ ಅಲ್ಲಿ ಜ್ಞಾನ ನಷ್ಟ ಆಗುತ್ತೆ. ಫಾರ್ ಎ ಸಾಧಕ ಆರ್ ಫಾರ್ ಎ ತಪಸ್ವಿ, ಜ್ಞಾನ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಾರಣದಿಂದ ಒಬ್ಬ ಸಾಧಕ ಅಂತ ಹೇಳಿದಾಗ ಅವನು ಹೆಚ್ಚು ಆಹಾರವನ್ನು ಸೇವಿಸೋದಿಲ್ಲ. ಈ ಪ್ರಾಣಾಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಿತವಾಗಿ ಆಹಾರವನ್ನು ಸೇವಿಸ್ತಾನೆ. ಮತ್ತು ಈ ಆಹಾರ ಅಂತ ಹೇಳಿದಾಗ ಆಹಾರದ ಬಗ್ಗೆ ಕೂಡ ನಮ್ಮ ಶಾಸ್ತ್ರ ನಮಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡುತ್ತೆ. ಸೊ ನಾವು ತಿನ್ನುವಂತಹ ಆಹಾರ, ಸೇವಿಸುವಂತಹ ಆಹಾರ, ಇಟ್ ಶುಡ್ ಬಿ ಹಿತಕರ, ಮಿತಕರ ಅಂಡ್ ರಿತಕರ ಅಂತ ಹೇಳ್ತಾರೆ. ಹಿತಕರ ಅಂತಂದರೆ ಇಟ್ ಶುಡ್ ಬಿ ಗುಡ್. ಮಿತಕರ ಅಂತಂದರೆ ಎಷ್ಟು ಬೇಕೋ ಅಷ್ಟೇ. ಮತ್ತು ರಿತಕರ ಅಂತಂದರೆ ವಾಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ದಿ ಸ್ಕ್ರಿಪ್ಚರ್ಸ್. ಯಾವ ರೀತಿಯ ಆಹಾರ, ಸಾತ್ವಿಕ ಆಹಾರವನ್ನು ನಾವು ಸೇವಿಸಬೇಕು ಅಂತ
ನಮ್ಮ ಶಾಸ್ತ್ರ ಗ್ರಂಥಗಳು ತಿಳಿಸಿದೆ ಆ ರೀತಿಯಲ್ಲಿ ನಾವು ಆಹಾರವನ್ನು ಸೇವಿಸಬೇಕು. ಸೊ ನಾವು ಹೇಗೆ ಆಹಾರವನ್ನು ಸೇವಿಸಬೇಕು, ಎಷ್ಟು ಆಹಾರವನ್ನು ಸೇವಿಸಬೇಕು, ಇವೆಲ್ಲವನ್ನು ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಶಾಸ್ತ್ರ ಗ್ರಂಥಗಳು, ನಾವೇನು ವೇದ ಅಂತ ಹೇಳ್ತೀವಿ, ನಮ್ಮ ಪ್ರಾಚೀನ ಋಷಿಮುನಿಗಳು, ಇವೆಲ್ಲ ಅವರು ಕಂಡುಕೊಂಡಂತಹ ಸತ್ಯ ಅದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಪ್ರಕಾರ ನಾವು ಸೇವಿಸುವಂತಹ ಆಹಾರ ಅಂತಂದಾಗ ಇಟ್ ಶುಡ್ ಬಿ ಹಿತಕರ, ಮಿತಕರ ಆ್ಯಂಡ್ ರಿತಕರ. ಸೊ ಇದಿಷ್ಟು ಒಳಬಂದಂತಹ ವಾಯು, ಇದನ್ನು ಅಂತರ್ವಾಯು ಅಂತ ಹೇಳ್ತೀವಿ. ಈ ಅಂತರ್ವಾಯುವಿನ ಕೆಲಸ ಈ ರೀತಿ ಇರುತ್ತೆ. ವಾಯು ಅಂತ ಹೇಳಿದಾಗ ನಾವು ಹೇಳಿದ್ವಿ ದೇರ್ ಆರ್ 2 ಟೈಪ್ಸ್. ಒಂದು ಉಸಿರಾಟ ಅಂತಂದಾಗ ಒಳ ಬರುವಂತಹ ವಾಯು ಅಂತ ಹೇಳಿ ಅದರ ಬಗ್ಗೆ ವಿಚಾರ ಆಯಿತು. ಸೊ ಒಳಬರುವಂತಹ ವಾಯು ಅಂತಂದಾಗ ಅದನ್ನು ಅಂತರ್ವಾಯು ಅಂತ ಕರಿತೀವಿ. ಸೊ ನೌ ದ ಸೆಕೆಂಡ್ ಒನ್, ಎರಡನೇದು ಹೊರಬರುವ ವಾಯು. ಸೊ ಈ ಹೊರಬರುವಂತಹ ವಾಯು ಅಂತ ಹೇಳಿದಾಗ ಇಟ್ ಡಸ್ ನಾಟ್ ಸ್ಟೇ ಇನ್ ಒನ್ ಪ್ಲೇಸ್, ಇಟ್ ಈಸ್ ಸಂಚಾರಿ. ಸೊ ಅದು ಸದಾ ಅಲೆದಾಡ್ತಾ ಇರುತ್ತೆ. ಸೊ ಸದಾ ಅಲೆದಾಡ್ತಾ ಇರುತ್ತೆ ಅಂತ ಹೇಳಿದಾಗ, ಮತ್ತು ಇಟ್ ಡಸ್ ನಾಟ್ ಸ್ಟೇ ಅಟ್ ಒನ್ ಪ್ಲೇಸ್ ಅಂತ ಹೇಳಿದಾಗ, ನ್ಯಾಚುರಲಿ ಇಟ್ ಈಸ್ ನಾಟ್ ಅಟ್ಯಾಚ್ ಟು ಎನಿಥಿಂಗ್ ಎನಿವೇರ್. ಸೊ ಸಾಮಾನ್ಯವಾಗಿ ಅಟ್ಯಾಚ್ಮೆಂಟ್ ಅಂತ ಯಾರಿಗೆ ನಾವು ಹೇಳ್ತೀವಿ, ಯಾವುದಕ್ಕೆ ಹೇಳ್ತೀವಿ ಅಂತಂದರೆ ಯಾರು ಒಂದೇ ಜಾಗದಲ್ಲಿ ಅನೇಕ ಸಮಯದವರೆಗೆ ತಮ್ಮನ್ನು ತಾವು ಪ್ರತಿಷ್ಠಾಪಿಸ್ಕೋತಾರೆ, ಅವರಿಗೆ ಒಂದು ರೀತಿಯಲ್ಲಿ ಅಲ್ಲಿ ಒಂದು ವ್ಯಾಮೋಹ ಅನ್ನುವಂತಹದ್ದು ಉಂಟಾಗತ್ತೆ. ಇದು ನಂದು, ನನ್ನ ರೆಗ್ಯುಲರ್ ಪ್ಲೇಸ್, ಮೈ ರೆಗ್ಯುಲರ್ ಹ್ಯಾಬಿಟ್, ಹೀಗೆ ಈ ರೀತಿಯ ಅಟ್ಯಾಚ್ಮೆಂಟ್ಗಳು ಯಾಕೆ ಬರುತ್ತೆ ಅಂತಂದರೆ ಹಿ ಈಸ್ ದೇರ್ ಫಾರ್ ಎ ವೆರಿ ಲಾಂಗ್ ಟೈಮ್. ಸೊ ದೀರ್ಘ ಸಮಯದವರೆಗೆ ಒಂದೇ ಕಡೆ ಇದ್ದಾಗ ಈ ರೀತಿಯ ಅಟ್ಯಾಚ್ಮೆಂಟ್ ಬರುತ್ತೆ. ಅಂದರೆ ಹೊರಬರುವಂತಹ ವಾಯು ಇಟ್ ಡಸ್ ನಾಟ್ ಸ್ಟೇ ಅಟ್ ಒನ್ ಪ್ಲೇಸ್, ಸದಾಕಾಲ ಅದು ಸಂಚಾರಿ ಅಂತ ಹೇಳೋದರಿಂದ ಅದು ಎಲ್ಲೂ ಕೂಡ ಯಾವುದರ ಜೊತೆನೂ ಕೂಡ ಯಾವುದೇ ಸಂದರ್ಭದಲ್ಲೂ ಅದಕ್ಕೆ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದು ಇರೋದಿಲ್ಲ. ಸೊ ಇಟ್ ಕೀಪ್ಸ್ ಟ್ರಾವೆಲಿಂಗ್, ಇಟ್ ಕೀಪ್ಸ್ ಮೂವಿಂಗ್ ಕಾನ್ಸ್ಟೆಂಟ್ಲಿ. ಸೊ ಈ ಕಾರಣದಿಂದ ದೇರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ನೋ ಅಟ್ಯಾಚ್ಮೆಂಟ್. ಯಾವ್ದಾದ್ರು ಒಂದು ಜಾಗದಲ್ಲಿದ್ದರೆ ಅದಕ್ಕೆ ಅಂಟ್ಕೋಬಹುದು, ಆದರೆ ಇದು ಒಂದು ಜಾಗದಲ್ಲಿ ಒಂದೇ ಕಡೆ ಇರೋದೇ ಇಲ್ಲ. ಈ ಕಾರಣದಿಂದ ಅದಕ್ಕೆ ಅಟ್ಯಾಚ್ಮೆಂಟ್ ಅನ್ನುವಂತಹದ್ದೇ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಬಹಿರ್ವಾಯು. ಸೊ ಈ ಬಹಿರ್ವಾಯು ಅನ್ನುವಂತಹದ್ದು ವೇರ್ ಎವರ್ ಇಟ್ ಗೋಸ್, ಅದು ಎಲ್ಲೇ ಹೋಗಲಿ, ಅದು ಹೋಗುವಾಗ ಇಟ್ ಕ್ಯಾರೀಸ್ ಸಮಥಿಂಗ್, ಆ್ಯಂಡ್ ಬರುವಾಗ ಅದನ್ನು ಅಲ್ಲಿ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರು ತರುತ್ತೆ. ಸೊ ಯಾವುದಕ್ಕೂ ಅದು ಅಂಟ್ಕೊಂಡಿರೋದಿಲ್ಲ. ನಾ ಇದನ್ನು ತಗೊಂಡು ಹೋಗಿದ್ದೆ ಅದನ್ನೇ ಈಗ ತರಬೇಕು ಅಂತ ಏನಿಲ್ಲ. ಹೋಗುವಾಗ ಆ ವಾಯು ಆ ಜಾಗದಲ್ಲಿ ಏನಿರುತ್ತೆ ಅದನ್ನ ತಗೊಂಡು ಹೋಗುತ್ತೆ, ಇಟ್ ಕ್ಯಾರೀಸ್. ಅದು ಮತ್ತೆ ಬರುವಾಗ ತಗೊಂಡು ಹೋಗಿರೋಂಥದ್ದನ್ನು ಅಲ್ಲೆಲ್ಲೋ ಬಿಟ್ಬಿಡುತ್ತೆ. ಬರುವಾಗ ಅದಕ್ಕೆ ಯಾವ್ದು ಸಿಗುತ್ತೆ ಅದನ್ನು ತಗೊಂಡು ಒಳಗಡೆ ಬರುತ್ತೆ. ಸೊ ಯಾವುದನ್ನು ಕೂಡ ಅದು ತನ್ನಲ್ಲಿ ಇದು ನಂದು ಅಥವಾ ಇದು ನನಗೆ ಅಂತ ಹೇಳಿ ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಇದು ಬಹಿರ್ವಾಯುವಿನ ಕೆಲಸ. ಮತ್ತೆ ಮುಂದುವರಿಸ್ತಾರೆ ಅವಧೂತರು. ವಿಷಯೇಶ್ವ ವಿಷನ್ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷ ವ್ಯಪೇತಾತ್ಮಾನ ವಿಸಜ್ಜೇತ ವಾಯುವತ್. ಈ ವಾಯು ಅಂತಂದರೆ ಅದು ಸದಾ ಸಂಚಾರಿ, ಕೀಪ್ಸ್ ಟ್ರಾವೆಲಿಂಗ್, ಕೀಪ್ಸ್ ಮೂವಿಂಗ್. ಸೊ ಅದು ಸಂಚರಿಸುವಾಗ ಅನೇಕಗಳನ್ನು ಹೊತ್ತು ಸಾಗತ್ತೆ. ಅದು ಮತ್ತೊಂದು ಕಡೆ ಮತ್ತೆ ಬೇರೆ ಇನ್ಯಾವುದೋ ಸಿಕ್ಕಿದಾಗ ಅಲ್ಲಿವರೆಗೆ ಹೊತ್ತಿರುವಂತಹದ್ದನ್ನು ಅಲ್ಲಿ ಬಿಟ್ಬಿಟ್ಟು ಮತ್ತೆ ಯಾವತ್ತು ಸಿಗುತ್ತೆ ಅದನ್ನು ಹೊತ್ಕೊಂಡು ಸಾಗತ್ತೆ. ಈ ಬಹಿರ್ವಾಯು ಈ ರೀತಿ ಇದೆ ಅಂತಂದರೆ ಈ ಬಹಿರ್ವಾಯುವಿನ ಗುಣ ಏನು ಅಂತಂದರೆ ಅದು ಯಾವುದರಲ್ಲಿಯೂ ಲಿಪ್ತವಾಗೋದಿಲ್ಲ, ಯಾವುದಕ್ಕೂ ಅದು ಅಂಟ್ಕೊಳ್ಳೋದಿಲ್ಲ. ಬಟ್ ಅದಕ್ಕೆ ಒಂದು ಗುಣ ಇದೆ, ಅದು ಗಂಧವನ್ನು ಗ್ರಹಿಸತ್ತೆ.
ಹಾಗೂ ಗ್ರಹಿಸಿದ ಗಂಧವನ್ನು ಬಿಡುವಂತಹದ್ದು ಕೂಡ ಇಟ್ ಈಸ್ ಪಾಸಿಬಲ್ ಫಾರ್ ದ ಬಹಿರ್ವಾಯು. ಸೊ ಈ ವಾಯುವನ್ನು ಅಭ್ಯಾಸ ಮಾಡಿದಾಗ ಒಬ್ಬ ಸಾಧಕ ಆರ್ ಎ ತಪಸ್ವಿ ಅವನು ಯಾವುದನ್ನು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಯಾವ ಗುಣವನ್ನು ಅವನು ತಿಳ್ಕೋಬೇಕು ಅಂತಂದ್ರೆ, ಅವನು ಕಲಿಯುವಂತಹದ್ದು ಏನು ಇಲ್ಲಿ ಅಂತಂದ್ರೆ, ಎಲ್ಲಿಯೂ ಯಾವುದರಲ್ಲಿಯೂ ಆಸಕ್ತಿಯನ್ನು ತೋರಬಾರದು. ಯಾಕೆ ಅಂತಂದ್ರೆ ಎಸ್ಪೆಷಲಿ ಒಬ್ಬ ಸನ್ಯಾಸಿ ಅಂತ ಹೇಳಿದಾಗ, ಜಸ್ಟ್ ಲೈಕ್ ಬಹಿರ್ವಾಯು, ಹಿ ಈಸ್ ಆಲ್ಸೋ ಎ ಸಂಚಾರಿ ಆಲ್ವೇಸ್. ಸೊ ಸನ್ಯಾಸಿ ಈಸ್ ಆಲ್ಸೋ ಎ ಸಂಚಾರಿ ಲೈಕ್ ವಾಯು. ಸೊ ಸನ್ಯಾಸಿ ಕೂಡ ಈ ಕಾರಣದಿಂದ ಯಾವುದಕ್ಕೂ ಅಂಟ್ಕೋಬಾರ್ದು, ಯಾವುದರಲ್ಲಿಯೂ ಆಸಕ್ತಿಯನ್ನು ತೋರಬಾರ್ದು. ಹೀಗೆ ಒಬ್ಬ ಜ್ಞಾನಿಯಾದವನು ಕೂಡ ಎಲ್ಲ ಕಡೆ ಸಂಚರಿಸ್ತಾ ಇರ್ತಾನೆ. ಅವನು ಎಲ್ಲಿಯೂ ಗುಣದೋಷಗಳಲ್ಲಿ ಸಿಕ್ಕಾಕೋಬಾರ್ದು. ಹೇ ಯದುರಾಜ, ಇಂತಹ ಒಂದು ಅತೀ ಉತ್ತಮವಾದ ಪಾಠವನ್ನು ನಾನು ವಾಯುವಿನಿಂದ ಕಲ್ತ್ಕೊಂಡೆ. ನನ್ನ 24 ಗುರುಗಳು ಅಂತ ನಿನಗೆ ಹೇಳಿದೆ. ಆ 24 ಗುರುಗಳಲ್ಲಿ ಮೊಟ್ಟ ಮೊದಲಿಗೆ ಸಹನೆ, ತಾಳ್ಮೆ, ಶಕ್ತಿ ಇವೆಲ್ಲವನ್ನ ನಾನು ಪೃಥ್ವಿಯಿಂದ ಕಲ್ತ್ಕೊಂಡೆ. ಸೊ ಪೃಥ್ವಿ ಇಸ್ ಮೈ ಫಸ್ಟ್ ಗುರು. ನನ್ನ ಎರಡನೆಯ ಗುರು ಅಂತಂದರೆ ದಿಸ್ ವಾಯು. ಸೊ ವಾಯು ಈಸ್ ಮೈ ಎರಡನೆಯ ಗುರು. ಸೊ ವಾಯುವಿನಲ್ಲಿರುವಂತಹ ಒಂದು ಗುಣ ಸ್ವಭಾವವನ್ನು ನಮ್ಮದಾಗಿಸ್ಕೋಬೇಕು. ಸೊ ಯಾವುದಕ್ಕೂ ನಾವು ಅಂಟ್ಕೋಬಾರ್ದು. ಸೊ ಅಂಟ್ಕೊಳ್ಳೋದು ಅಂತಂದರೆ ಸಂಸಾರಕ್ಕೆ ಸಿಕ್ಕಿ ಬೀಳೋದು ಅಂತ ಅರ್ಥ. ಅದರಿಂದ ಆ ರೀತಿಯಲ್ಲಿ ಯಾವುದಕ್ಕೂ ಯಾವುದರಲ್ಲಿಯೂ ಆಸಕ್ತಿಯನ್ನು ತೋರದೇ ಇರೋವಂತಹದ್ದು. ಆ ರೀತಿಯಲ್ಲಿ ವಾಯು ಹೇಗೆ ಹೋದ ಕಡೆಯಲ್ಲಿ ಕ್ಯಾರಿ ಮಾಡ್ತಾ ಇರೋದನ್ನು ತಕ್ಷಣದಲ್ಲಿ ಅಲ್ಲಿ ಬಿಟ್ಬಿಡುತ್ತೆ. ಬರಬೇಕಾದ್ರೆ ಬಿಟ್ಟ ನಂತರ ಯಾವುದು ಸಿಗುತ್ತೆ ಅದನ್ನು ತೊಗೊಂಡು ಬರುತ್ತೆ, ಮತ್ತೆ ಅದನ್ನು ಇನ್ನೆಲ್ಲೋ ಬಿಡುತ್ತೆ. ಯಾವುದನ್ನು ಕೂಡ ಅದು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಕ್ಯಾರಿ ಮಾಡುವಂತಹ ಒಂದು ಶಕ್ತಿ ಅದರಲ್ಲಿರುತ್ತೆ. ಅದೇ ರೀತಿ ಕ್ಯಾರಿ ಮಾಡ್ತಾ ಇರೋದು ಅಂತನ್ನ ಸುಲಭವಾಗಿ ಬಿಟ್ಕೊಡುವಂತಹ ಒಂದು ಸ್ವಭಾವ ಕೂಡ ಈ ವಾಯುವಿಗೆ ಇದೆ. ಸೊ ದಿಸ್ ಈಸ್ ಎ ವೆರಿ ಗ್ರೇಟ್ ಮೆಸೇಜ್ ಅಂಡ್ ಲೆಸನ್ ವಿಚ್ ಐ ಲರ್ನ್ಡ್ ಫ್ರಮ್ ವಾಯು. ಸೊ ವಾಯು ಹೇಗೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ, ಆ ರೀತಿಯಲ್ಲಿ ನಾವು ಕೂಡ ಯಾವುದಕ್ಕೂ ಅಂಟ್ಕೋಬಾರ್ದು. ಈ ವಾಯು ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋದ್ರಿಂದ ಇಟ್ ಈಸ್ ವೆರಿ ಪ್ಯೂರ್. ವಾಯು ಎಷ್ಟು ಪ್ಯೂರ್ ಆಗಿದೆ, ಆ ರೀತಿ ನನ್ನಲ್ಲೂ ಕೂಡ ಆ ಒಂದು ಪ್ಯೂರಿಟಿ ಇರಬೇಕು ಅನ್ನೋದೇ ಆದರೆ ನಾನು ಕೂಡ ಯಾವುದಕ್ಕೂ ಅಂಟ್ಕೋಬಾರ್ದು. ಯಾವುದಕ್ಕಾರು ನಾನು ಅಂಟ್ಕೊಂಡಿದ್ದೀನಿ ಅಂತಂದರೆ ಆಗ ಅದನ್ನು ಪ್ಯೂರಿಟಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಸಾಧಕ ಕೂಡ ತನ್ನಲ್ಲಿ ಶುದ್ಧತ್ವ ಅನ್ನುವಂತಹದ್ದನ್ನು ಕಾಪಾಡ್ಕೋಬೇಕು ಅಂತಂದರೆ he should not get attached to anything anywhere. ಸೊ ಅವನು ಕೂಡ ಸನ್ಯಾಸಿ ಆರೆ ತಪಸ್ವಿ, ಈಸ್ ಎ ಸಂಚಾರಿ. ಎಲ್ಲಿ ಹೋಗಲಿ ಎಲ್ಲಿ ಬರಲಿ, ಎಲ್ಲೆಲ್ಲಿ ಏನೇನಿರುತ್ತೆ ಅವುಗಳನ್ನ ಅಲ್ಲಲ್ಲಿ ಹಾಗಾಗಿ ಬಿಡ್ತಾ ಇರಬೇಕು, ತಗೋತಾ ಇರಬೇಕು. ಸೊ ಯಾವುದನ್ನು ಕೂಡ ನಂದು ಅಂತ ಹೇಳಿ ಇಟ್ಕೊಳ್ಳುವಂತಹ ಸ್ವಭಾವವನ್ನು ಅವನು ಬೆಳೆಸ್ಕೋಬಾರ್ದು. ಆಗ ಅವನಲ್ಲಿ ಶುದ್ಧತ್ವ ಅನ್ನುವಂತಹದ್ದು ಬೆಳೆಯುತ್ತೆ. ಸೊ ವಾಯು ಅನ್ನುವಂತಹದ್ದು ಹೇಗೆ ಗಂಧವನ್ನು ಕ್ಯಾರಿ ಮಾಡುತ್ತೆ ಮತ್ತು ಗಂಧವನ್ನು ಅತಿ ಸುಲಭವಾಗಿ ಅದು ಬಿಟ್ಕೊಡುತ್ತೆ. ಮತ್ತು ಗಂಧ ಅಂತ ಹೇಳಿದಾಗ ದಿಸ್ ಗಂಧ ಇದು ಭೂಮಿಗೆ ಸೇರಿರುವಂತಹ ಒಂದು ಗುಣ. ಇಟ್ ಬಿಲಾಂಗ್ಸ್ ಟು ದಿ ಅರ್ತ್. ಸೊ ಈ ಒಂದೇ ಭೂಮಿಯಲ್ಲಿ ಗಂಧ ಅಥವಾ ಪರಿಮಳ ಅಂತ ನಾವೇನು ಹೇಳ್ತೀವಿ, ಅದು ಅನೇಕ ರೀತಿಯ ಪರಿಮಳಗಳಿರುತ್ತೆ ಭೂಮಿನಲ್ಲಿ. ಈ ವಾಯು ತನ್ನ ಸಂಚಾರದಲ್ಲಿ ಸಿಕ್ಕಂತಹ ಗಂಧವನ್ನು ಹೊತ್ತು ಮುಂದೆ ಮುಂದೆ ಸಾಕ್ತಾ ಕೊನೆಗೆ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಸೊ ಏರ್ ಈಸ್, ಬಿಕಾಸ್ ಆಫ್ ದಿಸ್ ಗುಣ, ಏರ್ ಈಸ್ ಎ ಪ್ಯೂರಿಫೈಯಿಂಗ್ ಏಜೆಂಟ್. ಇಟ್ ಕ್ಲೀನ್ಸ್ ಎವ್ರಿಥಿಂಗ್. So this is an amazing character and amazing guna of Vayu. The same Vayu ಉಸಿರಾಟದ ಮೂಲಕ ನಮ್ಮನ್ನು ರಕ್ಷಿಸುತ್ತೆ. And it continuously works. ನಿರಂತರವಾಗಿ ಅದು
ತನ್ನ ಕೆಲಸವನ್ನು ಮಾಡ್ತಾ ಇರ್ತಾರೆ. ವಿಶ್ರಾಂತಿ ಇಲ್ಲದಂತೆ ದುಡಿಯುವಂತಹದ್ದನ್ನು ನಿರಂತರ ಅಂತ ಹೇಳ್ತಾರೆ. ಹೀಗೆ ವಾಯುವಿನಿಂದ ಕಲಿಯುವಂತಹದ್ದು ಅನೇಕ. ವಾಯು ಅಂತ ಹೇಳಿದಾಗ ನಾವು ಹೈಯೆಸ್ಟ್ ಯೋಗ ಅಂತಂದರೆ ಕರ್ಮಯೋಗ ಅಂತ ಹೇಳ್ತೀವಿ. ಸೊ ಹೈಯೆಸ್ಟ್ ಕರ್ಮಯೋಗ ಅಂತಂದರೆ ಅದು ವಾಯುವಿನದು. ಪ್ರತಿಯೊಬ್ಬ ಜೀವಿಗೂ ಅವನ ಆಯಸ್ಸಿಗೆ ತಕ್ಕಂತೆ ಅವನು ಎಷ್ಟು ವರ್ಷ ಬದುಕಿರ್ತಾನೆ, 50 ವರ್ಷ, 60 ವರ್ಷ, 70 ವರ್ಷ, ಕೆಲವರು 100 ವರ್ಷ. ಹೀಗೆ ಯಾವುದೇ ಜೀವಿಗೆ ತಾನು ಎಷ್ಟು ಆಯಸ್ಸನ್ನು ಪಡ್ಕೊಂಬಂದಿರ್ತಾನೆ ಅಷ್ಟು ಆಯಸ್ಸು ಅವನಲ್ಲಿ ಇರೋವರೆಗೆ, ಅವನು ಬದುಕಿರುವವರೆಗೆ ಉಸಿರಾಟ ಅಂತ ಹೇಳಿ ಈ ವಾಯು ಅವನ ಸೇವೆಯನ್ನು ಮಾಡ್ತಾ ಇರ್ತಾನೆ. ಮತ್ತು ಈ ವಾಯು ಆ ಜೀವಿಗೆ ಸೇವೆಯನ್ನು ಮಾಡಬೇಕಾದ್ರೆ ದಿಸ್ ಸೇವಾ ಈಸ್ ಟು ದಿ ಚೈತನ್ಯ ರೂಪಿ ಭಗವಂತ ಹೂ ರಿಸೈಡ್ಸ್ ಇನ್ ದಿ ಬಾಡಿ ಆಫ್ ದಟ್ ಜೀವ. ಈ ಒಂದು ಭಾವದೊಂದಿಗೆ ಭಗವಂತ ದೇಹದಲ್ಲೇ ಇದ್ದಾನೆ ಅನ್ನುವ ಕಾರಣದಿಂದ ವಿ ಕಾಲ್ ಹಿಮ್ ಪುರುಷ ಆಲ್ಸೋ. And this Vayu, it serves the Lord like this. So, ಒಬ್ಬ ಸಾಧಕ ಅಂತ ಹೇಳಿದಾಗ ಈ ವಾಯುವಿನಿಂದ ಕಲಿಯುವಂತಹದ್ದು ಹೀಗೆ ಎಲ್ಲರಿಗಾಗಿ ಅವನು ಬದುಕಬೇಕು, ಮಾಡುವಂತಹ ಪ್ರತಿ ಸೇವೆ ಈಸ್ ಫಾರ್ ದಿ ಲಾರ್ಡ್. ಸೊ ವೆನ್ ಇಟ್ ಈಸ್ ಪಾಸಿಬಲ್ ಅಂತಂದರೆ ಅವನು ಯಾವಾಗ ತನ್ನಲ್ಲಿ ಶುದ್ಧತ್ವವನ್ನು ಕಾಪಾಡ್ಕೋತಾನೆ ಆವಾಗ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್. ಈ ಶುದ್ಧತ್ವ ಅನ್ನುವಂತಹದ್ದು ಹೇಗೆ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್? ಬಿಕಾಸ್ ಹಿ ಡಸ್ ನಾಟ್ ಗೆಟ್ ಅಟ್ಯಾಚ್ ಟು ಎನಿಥಿಂಗ್ ಎನಿವೇ. ಇನ್ ಸ್ಪೈಟ್ ಆಫ್ ಟ್ರಾವೆಲಿಂಗ್ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಎಲ್ಲೂ ಕೂಡ ಯಾವುದಕ್ಕೂ ಕೂಡ ಈ ಸಾಧಕ, ಆರ್ಯ ತಪಸ್ವಿ, ಆರ್ಯ ಸನ್ಯಾಸಿ ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ. ಆ ರೀತಿಯಲ್ಲಿ ಅಂತಹ ಗುಣಗಳನ್ನು ಈ ವಾಯುವಿನಿಂದ ನಾನು ಕಲಿತೆ ಅಂತ ಹೇಳಿ ಮತ್ತೆ ತನ್ನ 3ನೇ ಗುರುವನ್ನು ಪರಿಚಯಿಸೋದಕ್ಕೆ ಮತ್ತೆ ಮಾತನಾಡ್ತಾನೆ ಅವಧೂತ. ತನ್ನ 3ನೆಯ ಗುರುವನ್ನು ಆಕಾಶ ಅಂತ ಹೇಳ್ತಾನೆ. ಸ್ಪೇಸ್ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ದಿ ಥರ್ಡ್ ಗುರು ಆಫ್ ಅವಧೂತ. ಅಂತರ್ಹಿತಸ್ಥ ಸ್ಥಿರ ಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸ್ವಯಂವಯೇನ ವ್ಯಾಪ್ತ್ಯ ವ್ಯವಚ್ಛೇದಮಸಂಗಮಾತ್ಮನು ಮುನಿರ್ನಭಸ್ತ್ವಂ ಮಿತತಸ್ಯ ಭಾವಯೇತ್. ಸೊ ಸ್ಪೇಸ್ ಅಂತಂದರೆ ಆಕಾಶ, ಆಕಾಶವನ್ನು ಸ್ಪೇಸ್ ಅಂತ ಹೇಳ್ತೀವಿ. ಮತ್ತು ಈ ಆಕಾಶ ಅಂತ ಹೇಳಿದಾಗ ಆಕಾಶವನ್ನು ಅಂತರಿಕ್ಷ ಅಂತ ಕೂಡ ಕರಿತೀವಿ. ಅಂತರಿಕ್ಷ ಅಂತಂದಾಗ ನಮಗೆಲ್ಲ ಜ್ಞಾಪಕ ಬರುವಂತಹದ್ದು ಸ್ಪೇಸ್ ಶಟಲ್ ಅಂತ. ನಮ್ಮ ವಿಜ್ಞಾನ ಈ ಒಂದು ಅಂತರಿಕ್ಷ ಯಾನವನ್ನು ಈ ರೀತಿಯಲ್ಲಿ ಅದಕ್ಕೆ ಈ ಸ್ಪೇಸ್ ಶಟಲ್ ಅನ್ನೋದನ್ನು ಉಪಯೋಗಿಸ್ಕೊಂಡು ಈ ಒಂದು ಯಾನವನ್ನು, ಅಂತರಿಕ್ಷ ಯಾನವನ್ನು ಅದು ಮಾಡುತ್ತೆ. ಸೊ ಯಾಕೆ ನಾವು ಈ ಆಕಾಶವನ್ನು ಅಂತರಿಕ್ಷ ಅಂತ ಕರಿತೀವಿ? ಮುಖ್ಯವಾಗಿ ಆಕಾಶ ಅಂತ ಹೇಳಿದಾಗ ಅದು ಎಲ್ಲವುಗಳಿಗೂ ಅವಕಾಶವನ್ನು ಕೊಡುತ್ತೆ. ಇಟ್ ಮೀನ್ಸ್ ಇಟ್ ಕನ್ಸ್ಯೂಮ್ಸ್ ಎವ್ರಿಥಿಂಗ್. ಎಲ್ಲವುಗಳಿಗೂ ಅವಕಾಶವನ್ನು ಕೊಡುತ್ತೆ ಅಂತಂದರೆ ಎಲ್ಲವುಗಳು ಬಂದು ಅಲ್ಲಿ ಸೇರುತ್ತೆ. ಸೊ ಈ ಅರ್ಥದಲ್ಲಿ ಇಟ್ ಕನ್ಸ್ಯೂಮ್ಸ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್. ಹೀಗೆ ಬಿಕಾಸ್ ಇಟ್ ಕನ್ಸ್ಯೂಮ್ಸ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಆ್ಯಂಡ್ ಗೆಟ್ ಎನ್ ಆಪರ್ಚುನಿಟಿ, ಆ ಎಲ್ಲವುಗಳಿಗೂ ಒಂದು ಆಪರ್ಚುನಿಟಿಯನ್ನು ಅದು ಕೊಡುತ್ತೆ. ಸೊ ಆಕಾಶದ ಮತ್ತೊಂದು ವಿಶೇಷ ಅಂತಂದರೆ ಈ ಆಕಾಶ ಎಲ್ಲವುಗಳಿಗೂ ಅವಕಾಶವನ್ನು ಕೊಟ್ಟು ಎಲ್ಲವುಗಳನ್ನು ತನ್ನಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದ್ರು ಕೂಡ ದ ಸೇಮ್ ಆಕಾಶ ಆರ್ ದಿ ಸ್ಪೇಸ್ ಆರ್ ದಿ ಅಂತರಿಕ್ಷ ಅದು ಎಲ್ಲರ ಒಳಗೂ ಇದೆ, ಎಲ್ಲರ ಒಳಗೂ ಇದೆ, ಹೊರಗೂ ಇದೆ. ಅಂತಃ ಈಕ್ಷತೆ, ಅದು ಒಳಗಡೆ ಇರೋದರಿಂದ ಅಂತಃ ಈಕ್ಷತೆ, ಒಳಗಿದ್ದುಕೊಂಡು ಯಾವುದು ಎಲ್ಲವನ್ನ ನೋಡಬಲ್ಲದೋ ಗ್ರಹಿಸಬಲ್ಲದೋ ದಟ್ ಈಸ್ ಕಾಲ್ಡ್ ಅಂತರೀಕ್ಷ. ಸ್ಥಿರ ಜಂಗಮೇಶು
ಈ ಆಕಾಶ ಅನ್ನುವಂತಹದ್ದು ಹೇಗೆ ಎಲ್ಲ ಕಡೆ ಇರಬಲ್ಲದು, ಆ ರೀತಿಯಲ್ಲಿ ಈ ಒಂದು ಬ್ರಹ್ಮ ಅನ್ನುವಂತಹದ್ದು ಸ್ಥಾವರ, ಜಂಗಮ ಮತ್ತು ಎಲ್ಲ ಪ್ರಾಣಿಗಳಲ್ಲೂ ಕೂಡ ಸಮರೂಪದಲ್ಲಿ ಇರುತ್ತೆ. ಸೊ ಇಟ್ ಈಸ್ ಬ್ರಹ್ಮತ್ವ ಭಾವೇನ ಸಮನ್ವಯೇನ. ಇದು ಅನ್ವಯ ರೂಪದಿಂದ ಸರ್ವವ್ಯಾಪಕ. ಜಡ ಚೈತನ್ಯ ಅಂತ ಹೇಳಿ ಯಾವ ರೀತಿಯ ಒಂದು ತಾರತಮ್ಯ ಇಲ್ಲದೆ ಇದು ಒಳಗೂ ಹೊರಗೂ ಎಲ್ಲೆಡೆ ಪರಿಪೂರ್ಣವಾಗಿ ಇದು ಹಾಸುಹೊಕ್ಕಾಗಿದೆ. ಒಳಗೆ ಹೊರಗೆ ಅನ್ನೋದಕ್ಕೆ ಈ ಹಾಸುಹೊಕ್ಕಾಗಿದೆ ಅಂತ ಹೇಳ್ತಾರೆ. ಅಂತರಿಕ್ಷ ಅನ್ನುವಂತಹದ್ದಕ್ಕೆ ಮತ್ತೊಂದು ಅರ್ಥ ಕೂಡ ಇದೆ. ಅಂತರಿಕ್ಷ ಮೀನ್ಸ್ ಆಕಾಶ, ಅವಕಾಶಾತ್ ಆಕಾಶ ಅಂತ ಹೇಳ್ತಾರೆ. ದಟ್ ವಿಚ್ ಗಿವ್ಸ್ ಸ್ಪೇಸ್ ಈಸ್ ಅವಕಾಶ. ದಟ್ ವಿಚ್ ಗಿವ್ಸ್ ರೂಮ್ ಫಾರ್ ಸಮಥಿಂಗ್, ಫಾರ್ ಸಂಬಡಿ ಆರ್ ಫಾರ್ ಸಮ್ ಎಕ್ಸ್ಪೀರಿಯನ್ಸ್ ಟು ಹ್ಯಾಪನ್. ಸೊ ದಿಸ್ ಈಸ್ ಅನದರ್ ಮೀನಿಂಗ್ ಆಫ್ ಆಕಾಶ. ಈ ಆಕಾಶದ ಮತ್ತೊಂದು ವಿಶೇಷ ಅಂತಂದರೆ ಇದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ಆ್ಯಂಡ್ ಇಟ್ ಈಸ್ ಬಿಗ್ಗರ್ ದ್ಯಾನ್ ಬ್ರಹ್ಮ. ಬ್ರಹ್ಮ ಅಂತ ನಾವೇನು ಹೇಳ್ತೀವಿ, ಬೃಹತ್ ಬ್ರಹ್ಮ ಅಂತ ಹೇಳ್ತೀವಿ. ಸೊ ನಮ್ಮ ಇಮ್ಯಾಜಿನೇಷನ್ಗೆ ಅದು ಸಿಗೋದೇ ಇಲ್ಲ. ಆದ್ದರಿಂದ ಇಟ್ ಈಸ್ ಬಿಗ್ಗರ್ ದ್ಯಾನ್ ಬ್ರಹ್ಮ. ಬ್ರಹ್ಮ ಅಂತ ಹೇಳಿದಾಗ ಬೃಹತ್ ಅನ್ನೋದನ್ನು ನಾವು ಕಲ್ಪನೆಗೆ ತಗೋತೀವಿ. ಬಟ್ ಆಕಾಶವಂದ ಮತ್ತೊಂದು ಗುಣ ಅಂತಂದಾಗ ಅದು ಸೂಕ್ಷ್ಮಕ್ಕಿಂತ ಸೂಕ್ಷ್ಮ ಮತ್ತು ಬೃಹತ್ಗಿಂತ ದೊಡ್ಡದು ಅಂತಂದಾಗ ಇಟ್ ಈಸ್ ಬಿಗ್ಗರ್ ದ್ಯಾನ್ ಬ್ರಹ್ಮ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಎ ವೆರಿ ವೆರಿ ರೇರ್ ಕ್ವಾಲಿಟಿ ಆಫ್ ದಿ ಸ್ಪೇಸ್. ಆಕಾಶದ ಬಹಳ ಅಪರೂಪವಾದ ಗುಣ ಇದು. ಇದರ ಗುಣದ ಬಗ್ಗೆ ಒಂದು ಮಾತು ಹೇಳ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಎಕ್ಸಿಸ್ಟೆನ್ಸ್ ಆಫ್ ದ ಸ್ಪೇಸ್ ಇನ್ ದಿ ಐ ಆಫ್ ದಿ ನೀಡಲ್ ಯು ಆರ್ ಏಬಲ್ ಟು ಪಾಸ್ ಥ್ರೂ ಎ ಥ್ರೆಡ್ ಅಂತ ಹೇಳ್ತಾರೆ. ನಾವು ಒಂದು ಸೂಜಿಯೊಳಗಡೆ ದಾರವನ್ನು ಪೋಣಿಸೋದಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತು. ಒಂದು ಸೂಜಿನಲ್ಲಿ ಒಂದು ದಾರವನ್ನು ಪೋಣಿಸುವಾಗ ಆ ದಾರವನ್ನು ತಗೋತೀವಿ, ದಾರದ ತುದಿಯನ್ನು ಕಟ್ ಮಾಡ್ತೀವಿ. ಕಟ್ ಮಾಡಿದ್ಮೇಲೆ ವಿ ಮೇಕ್ ಇಟ್ ಫರ್ಮ್ ಅಂಡ್ ಸ್ಟ್ರೈಟ್ ಆ್ಯಂಡ್ ದೆನ್ we add little wetness to the tip of the thread. ಆಮೇಲೆ ಅದನ್ನು ಶಾರ್ಪನ್ ಮಾಡ್ತೀವಿ. ದೆನ್ ಆ ಒಂದು ನೀಡಲ್ ತಗೋತೀವಿ. ವಿ ಫೋಕಸ್ ಆನ್ ದಿ ಐ ಆಫ್ ದಿ ನೀಡಲ್ ಆ್ಯಂಡ್ ವಿ ಸಿ ದಿ ಹೋಲ್ ವಿತ್ ಮಚ್ ಎಫರ್ಟ್ಸ್. ಆಮೇಲೆ ಆ ಶಾರ್ಪ್ ಆಗಿರೋ, ಟೈಟ್ ಆಗಿರೋ, ಫರ್ಮ್ ಆಗಿರೋ ಆ ಥ್ರೆಡ್ಡನ್ನು ಆ ಸೂಜಿಯ ಕಣ್ಣಿನ ಒಳಗಡೆ ನಾವು ಪೋಣಿಸ್ತೀವಿ. ಸೂಜಿ ಅಂತ ಹೇಳಿದಾಗ ಅದು ಎಷ್ಟು ಸಣ್ಣ ಗಾತ್ರದ್ದು, ಎಷ್ಟು ಸೂಕ್ಷ್ಮ ಅನ್ನುವಂತಹದ್ದು ನಮಗೆಲ್ಲ ಗೊತ್ತು. ಅಷ್ಟು ಸೂಕ್ಷ್ಮವಾದ ಸೂಜಿಯ ಒಳಗಡೆ ಒಂದು ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ದಾರವನ್ನು ಬಹಳ ಕಷ್ಟಪಟ್ಟು ಪೋಣಿಸಿದ ನಂತರ ಕೂಡ ಇಟ್ ಮೂವ್ಸ್ very easily in that space. That means there is still some more space in the eye of the needle. So this is the speciality of the space. ಆಕಾಶ ಅದರ ರೇರ್ ಕ್ವಾಲಿಟಿ ಅಂತಂದರೆ ಅದು ಹೀಗೆ, ಅದು ಎಲ್ಲವುಗಳಿಗೂ ಅವಕಾಶವನ್ನು ಕೊಟ್ಟು ಎಲ್ಲವುಗಳಿಗೂ ದಾರಿಯನ್ನು ಮಾಡಿಕೊಡುತ್ತೆ. ಸೊ ಇಟ್ ಈಸ್ ಸೋ ಸಟಲ್. ಹೀಗೆ ಒಂದು ಸಣ್ಣ ಸೂಜಿಯಲ್ಲಿ ಹೇಗೆ ದಾರವನ್ನು ಪೋಣಿಸಲು ಆ ಒಂದು ಸ್ಪೇಸ್, ನಾವು ಯಾವುದು ಐ ಆಫ್ ದ ನೀಡಲ್ ಅಂತ ಹೇಳ್ತೀವಿ, ಹೋಲ್ ಅಂತ ಹೇಳ್ತೀವಿ, ಆ ಹೋಲ್ ಅನ್ನುವಂತಹದ್ದು ಆ ಸೂಜಿಯ ತುಟ್ಟ ತುದಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಇರುತ್ತೋ ಆ ರೀತಿಯಲ್ಲಿ ಎಕ್ಸಿಸ್ಟೆನ್ಸ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಸ್ಪೇಸ್. ವಿ ಎಕ್ಸಿಸ್ಟ್ ಆರ್ ಸಮಥಿಂಗ್ ಎಕ್ಸಿಸ್ಟ್ಸ್ ಅಂತ ನಾವೇನು ಹೇಳ್ತೀವಿ, ದಟ್ ಎಕ್ಸಿಸ್ಟೆನ್ಸ್ ಈಸ್ ಬಿಕಾಸ್ ಆಫ್ ದಿ ಸ್ಪೇಸ್. ಅಲ್ಲಿ ಸ್ಪೇಸ್ ಅನ್ನುವಂತಹದ್ದು ಇಲ್ಲ ಅಂತಂದರೆ ಆ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಸ್ಪೇಸ್.
ಆ ಎಕ್ಸಿಸ್ಟೆನ್ಸ್ಗೆ ಇದು ಜಾಗವನ್ನು ಕೊಟ್ಟಿದೆ, ಅವಕಾಶವನ್ನು ಕೊಟ್ಟಿದೆ. ಸೊ ಆಲ್ ಫಾರ್ಮ್ಸ್, ಆಲ್ ಶೇಪ್ಸ್, ಆಲ್ ಎಕ್ಸ್ಪೀರಿಯನ್ಸಸ್, ಇಟ್ ಹ್ಯಾಪನ್ಸ್ ಇನ್ ದ ಸ್ಪೇಸ್. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಅಲ್ಲಿ ಒಂದು ರೂಪ, ಒಂದು ಗಾತ್ರ ಅಥವಾ ಒಂದು ಅನುಭವ ಅಂತ ನಾವೇನು ಹೇಳ್ತೀವಿ, ಇವೆಲ್ಲವುಗಳು ಕೂಡ ಇದು ಎಲ್ಲಿ ನಡೆಯುತ್ತೆ? ಇಟ್ ಹ್ಯಾಪನ್ಸ್ ಇನ್ ದಿ ಸ್ಪೇಸ್. ಹೀಗೆ ಹೇಳಿದಾಗ ಈ ಒಂದು ಸ್ಪೇಸ್ ಅನ್ನುವಂತಹದ್ದು ಇವೆಲ್ಲವುಗಳಿಗೆ ವಿಟ್ನೆಸ್ ಆಗಿರುತ್ತೆ. ಈ ಸ್ಪೇಸ್ ಅನ್ನುವಂತಹದ್ದು ವಿಟ್ನೆಸ್ ಆಗಿರೋದ್ರಿಂದ ದಿಸ್ ವಿಟ್ನೆಸ್ ಆಕ್ಟಿವಿಟಿ ಈಸ್ ಕಾಲ್ಡ್ ಈಕ್ಷತೆ. One of the meaning of ikshana is to see something or to witness something. ಸೊ ಎಲ್ಲೋ ಒಂದು ಕಡೆ ಏನೋ ಒಂದು ನಡೀತಾ ಇದೆ ಅಂತಂದರೆ it is because of the space. It is because of the space that is witnessing and it is happening there. If there is no space, if the space is not witnessing ಅಂತಂದರೆ that cannot happen there. So something is happening ಅಂತಂದರೆ it is happening because it is giving a room to it and it is witnessing, the space is witnessing, so it is happening. ಸೊ ಇನ್ನೊಂದು ವಿಶೇಷ ಅಂತಂದರೆ ಈ ಎಲ್ಲವುಗಳಿಗೆ ಈ ಒಂದು ಸ್ಪೇಸ್ ಅನ್ನುವಂತಹದ್ದು ಅವಕಾಶವನ್ನು ಕೊಟ್ಟು ಎಲ್ಲವುಗಳಿಗೆ ಅದು ಸಾಕ್ಷಿಯಾಗಿದ್ದರೂ ಕೂಡ ಎಲ್ಲಿ ಏನೇ ನಡೆದರೂ ಕೂಡ ಅದು ಏನೇ ಆಗಿರಬಹುದು, ನಡೆದಂತಹ ಯಾವ ಘಟನೆಗೂ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪ್ರತಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಇಟ್ ವಿಲ್ ನಾಟ್ ರಿಯಾಕ್ಟ್ ಆರ್ ರೆಸ್ಪಾಂಡ್. ಅದು ಒಳ್ಳೆಯದಿರಬಹುದು, ಒಂದು ಕೆಟ್ಟದಿರಬಹುದು, ಏನೇ ಒಂದು ಘಟನೆ ಅಲ್ಲಿ ನಡೀಬಹುದು. ನಾನು ನಿನಗೆ ಅವಕಾಶವನ್ನು ಕೊಟ್ಟಿದ್ದೀನಿ, ಇಲ್ಲಿ ಒಳ್ಳೆಯದು ಮಾತ್ರ ನಡಿಬೇಕು, ಆ ರೀತಿ ಅಲ್ಲ ಅದು ಸ್ಪೇಸ್ ಅಂತ ಹೇಳಿದಾಗ. ಪರಮಾತ್ಮನನ್ನು ನಾವು ಸಾಕ್ಷಿ ಅಂತ ಕರಿತೀವಿ. ಅವನೇನು ಹೇಳೋದಿಲ್ಲ, ಹಿ ಈಸ್ ಜಸ್ಟ್ ವಾಚಿಂಗ್. ಸ್ಪೇಸ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಹೇಳಿದಾಗ ಸ್ಪೇಸ್ ಹ್ಯಾಸ್ ಪ್ರೊವೈಡೆಡ್, ಆ ಒಂದು ಅವಕಾಶವನ್ನು ಕೊಟ್ಟು ಅದು ಅಲ್ಲಿ ನಡೀತಾ ಇರುತ್ತೆ. ಆ ನಡೀತಾ ಇರೋದನ್ನು ಇದು ನೋಡ್ತಾ ಇರುತ್ತೆ. ಇದು ನೋಡೋದಕ್ಕೆ ಕಾರಣ ಬಿಕಾಸ್ ದೇರ್ ಈಸ್ ಅ ಸ್ಪೇಸ್ ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ದೇರ್. ಸೊ ಹೀಗೆ ಅದು ಅಲ್ಲಿ ಒಳ್ಳೆಯದು ನಡೀಲಿ ಅಥವಾ ಕೆಟ್ಟದ್ದು ನಡೀಲಿ, ಏನೇ ನಡೀಲಿ, ಆಕಾಶ ಪ್ರೊವೈಡ್ಸ್ ಸ್ಪೇಸ್. ಹೀಗೆ ಏನೇ ನಡೆದರೂ ಕೂಡ ಸ್ಪೇಸ್ ವಿಲ್ ನಾಟ್ ಬಿ ಪಲ್ಯೂಟೆಡ್. ನಥಿಂಗ್ ಕ್ಯಾನ್ ಟಚ್ ದಿ ಸ್ಪೇಸ್. ಆಕಾಶದಲ್ಲಿ ಎಲ್ಲವುಗಳು ಇದೆ, ಎಲ್ಲವುಗಳಿಗೂ ಅವಕಾಶವನ್ನು ಕೊಟ್ಟಿದೆ. ಆದರೆ ಯಾವುದೂ ಕೂಡ ಆಕಾಶವನ್ನು ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಅಸಂಗ. ನಾವು ಭಗವಂತನನ್ನು ಕೂಡ ಅಸಂಗ ಅಂತ ಹೇಳ್ತೀವಿ. ದಟ್ ದೈವಿಕ ಗುಣ ದಿಸ್ ಆಕಾಶ ಹ್ಯಾಸ್ ಗಾಟ್. ಪಂಚಭೂತಗಳಲ್ಲಿ ಈ ಆಕಾಶ ಅನ್ನುವಂತಹದ್ದು ಒಂದು. ಈ ಪಂಚಭೂತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಏನು ನೀರು ಅಂತ ಹೇಳ್ತೀವಿ, ವಾಟರ್ ಕ್ಯಾನ್ ಬಿ ಪಲ್ಯೂಟೆಡ್. ಭೂಮಿ ಅಂತ ಹೇಳ್ತೀವಿ, ಅನೇಕ ರೀತಿಯ ರಾಸಾಯನಿಕ ಕ್ರಿಮಿನಾಶಕಗಳನ್ನೆಲ್ಲ ಹಾಕಿ ಭೂಮಿನ ಕೂಡ ನಾವು ಪಲ್ಯೂಟ್ ಮಾಡ್ತೀವಿ. ಅರ್ತ್ ಕ್ಯಾನ್ ಆಲ್ಸೋ ಬಿ ಪಲ್ಯೂಟೆಡ್, ಬಟ್ ನಾಟ್ ದಿ ಸ್ಪೇಸ್. ಸೊ ದಿ ಕ್ವಾಲಿಟೀಸ್ ಆಫ್ ದಿ ಸ್ಪೇಸ್ ಅಂತ ಹೇಳಿದಾಗ ಇಟ್ ರಿಮೈನ್ಸ್ ಎವರ್ ಪ್ಯೂರ್. ಇಟ್ ಪರ್ವೇಡ್ಸ್ ಎವ್ರಿಥಿಂಗ್ ಅಂಡ್ ಇಟ್ ಈಸ್ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ. ಇದು ಎಲ್ಲವುಗಳಿಗೂ ಸಾಕ್ಷಿ.
ಆದರೂ ಕೂಡ ಇಟ್ ಈಸ್ ಅಸಂಗ. ಸೊ ಒಬ್ಬ ಸಾಧು, ಒಬ್ಬ ಸನ್ಯಾಸಿ, ಒಬ್ಬ ಸಾಧಕ, ಯೋಗಿ ಅಂತ ನಾವೇನು ಹೇಳ್ತೀವಿ, ಅಂತಹವನಲ್ಲಿ ಈ ಒಂದು ಕ್ವಾಲಿಟಿ ಇರಬೇಕು. ಅನೇಕಗಳು ಸಂಭವಿಸ್ತಾ ಇರುತ್ತೆ ಜಗತ್ತಿನಲ್ಲಿ. ಜಗತ್ತು ಅಂತ ಹೇಳಿದಾಗ ಈ ಜಗತ್ತು ಇಲ್ಲಿ ಅನೇಕಗಳಿದೆ, ಅನೇಕ ಜೀವಿಗಳಿದೆ, ಅನೇಕ ಘಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ಅನೇಕಗಳು ಸಂಭವಿಸ್ತಲೇ ಇರುತ್ತವೆ. ಯು ಜಸ್ಟ್ ಅಲೋ ದೆಮ್ ಟು ಹ್ಯಾಪನ್. ಒಬ್ಬ ಸನ್ಯಾಸಿ, ಒಬ್ಬ ಯೋಗಿ ಅಂತಂದಾಗ ಅವನ ಪಾಡಿಗೆ ಅವನಿರ್ತಾನೆ, ಯಾವುದಕ್ಕೂ ಅವನು ಗಮನವನ್ನು ಕೊಡೋದಿಲ್ಲ, ಅವನಿಗೆ ಇದು ಯಾವುದು ಬೇಕಿಲ್ಲ. ಹಿ ವಿಲ್ ಜಸ್ಟ್ ವಾಚ್ ಇಟ್. ಒಂದು ವಿಟ್ನೆಸ್ ಆಗಿರ್ತಾನೆ. ಹಿ ವಿಲ್ ನಾಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಇಟ್. ದಿಸ್ ಈಸ್ ದಿ ಲೆಸನ್ ಐ ಲರ್ನ್ಡ್ ಫ್ರಮ್ ದಿಸ್ ಸ್ಪೇಸ್. ಯದುರಾಜನಿಗೆ ತನ್ನ ಮೂರನೆಯ ಗುರು ಆಕಾಶ, ಸ್ಪೇಸ್, ಅದರ ಬಗ್ಗೆ ಹೇಳಿ ಈ ಆಕಾಶದಿಂದ ಯಾವುದೆಲ್ಲವನ್ನ ಕಲಿಬಹುದು, ಅವೆಲ್ಲ ಯಾಕೆ ಒಬ್ಬ ಯೋಗಿ ಅಥವಾ ಸಾಧಕನಿಗೆ ಬೇಕು, ಮತ್ತು ಆಕಾಶದಲ್ಲಿ ಇರುವಂತಹ ಅತೀ ಮುಖ್ಯವಾದ ಗುಣಸ್ವಭಾವಗಳೇನು, ಆ ಗುಣಸ್ವಭಾವಗಳನ್ನು ಒಬ್ಬ ಯೋಗಿ ಆರು ಒಬ್ಬ ಸಾಧಕ ತನ್ನಲ್ಲಿ ಮೈಗೂಡಿಸಿಕೊಂಡಾಗ ಅವನು ಹೇಗಿರ್ತಾನೆ, ಇವೆಲ್ಲವನ್ನ ನಾನು ಈ ಆಕಾಶದಿಂದ ಕಲಿತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.